Lady will get VND. Okay. ನಮಸ್ಕಾರ ಎಲ್ಲರಿಗೂ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರು ಬ್ರಹ್ಮಾ ಗುರು ವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಯ. ವಾಜೀಕೃತ್ಯ ವಿಮುಕ್ತಸೌಧಪದವೀಂ ಸೋಪಾನಸದ್ವರ್ಣನಂ ಶಾರೀರಾಣವರತ್ನಜಾತಮಿಹ ಯಃ ಪ್ರಾಚೀಕತ್ ಸರ್ವಸಃ ತಸ್ಮಿನ್ ತಿಷ್ಠತಿ ವೆಂಕಟೇಶ್ವರ ಕವೋ ಶ್ರೀಭಾಷ್ಯಕಾರೋಪಮೇ. ಯಂ ಕञ्चित् पुरुषां ह्युपासितु मये मागामनस्वस्तिते. तस्मै नमोऽस्तु गुरवे तादृशविभवाय वेङ्कटेशाय प्रावर्तय यज्जनानां भूमौ परमपदहर्म्यसोपानम्. தேனேறு தாமரையாள் திருமார்பந்தன் தின்னருளால் அவன் அடியில் விவேகம் பெற்றிங்கு ஊனேறு பவக்குழியை பெற்றதற்பின் வெறுத்ததற்பின் ஊர் விரத்தியை வன்வினையின் திருளுக்கஞ்சி ஊர் விரத்தியுடன் வினையின் திருளுக்கஞ்சி ஊனேறு பிறையினையோன் சாபம் தீர்ப்பான் குறைகழலே சரணடைந்த குரம்பை விட்டு வானேறும் வழிபடிகள் அடைவே கண்ட வன்புகழ் தூப்புல் வள்ளல் அருள் பெற்றோமே. ಎಲ್ಲರಿಗೂ ನಮಸ್ಕಾರ. 14ನೇ ಹಾಡಿಂದ ನೋಡ್ಬೇಕಾಗಿತ್ತು. ಹದಿನಾಲ್ಕಲ್ಲ, ಸಾರಿ 12. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. சீரொன்னுத்து புல் திருவேங்கட உடையான் பாரொன்னு சொன்ன பழமொழியுள் நூறென்னுத்தானே மையாதோ தாரணியில் வாழ்வாக்கு வானேர கோமளவும் வாழ்வு. உரையிட்ட வாழென ஊனுள் உரைகின்ற யோகிகளை. நமஸ்காரம். உரையிட்ட வாழென ஊனுள் உரைகின்ற யோகியரை நரை மட்டெழில் உத்த நத்துள வேந்திய நாயகனார். நரைமட்டொழிவற்ற நற்றுள வேந்திய நாயகன்தான். நிறைமட்டிலாத நெடும் பயன் காட்ட நினைத்துடல. நிறைமட்டிலாத நெடும் பயன் காட்ட நினைந்து உடல. சிறை வெட்டி விட்டு வழிபடுத்தும் வகை செய்திடுமே. சிறை வெட்டி விட்டு வழிபடுத்தும் வகை செய்திடுமே. உரையிட்ட வாழென ஊனுள் உரைகின்ற யோகிகளை நரை மட்டு. ஜஸ்ட் ஒன் செகண்ட்.
ಕ್ಷಮೆ ಇದು. உரையிட்ட வாழன ஊனுள்ளுரை ஹின்ற யோகிகளே நரை மட்டெழில் உத்த நத்துள வேண்டிய நாயகனார் நிறைமட்டிலாத நெடும் பயன் காட்ட நினைத்துடல சிறை வெட்டி விட்டு வழிபடுத்தும் வகை செய்திடுமே. உரையிட்ட வாழன ஊனுள் உரைகின்ற யோகியரை நரை மட்டொழிவற்ற துளவு ஏந்திய நாயகன் தான் நிறைமட்டிலாத நெடும் பயன் காட்ட நினைந்து உடலை சிறை வெட்டி விட்டு வழிபடுத்தும் வகை செய்திடுமே. ಉರೆಯಿಟ್ಟ ವಾಳೆನ ಅಂತ ಹೇಳ್ಬೇಕಾದ್ರೆ ಈ ಕತ್ತಿಗಳೆಲ್ಲ ಇರುತ್ತಲ್ಲ, ಅದು ಒರೆನಲ್ಲಿ ಇಟ್ಟಿರ್ತಾರೆ. ಒರೆ ಮೇಲ್ಗಡೆ ನೋಡಿದ್ರೆ ಒಳಗಡೆ ಇರೋ ಕತ್ತಿ ಎಷ್ಟು ಹರಿತವಾಗಿದೆ ಅಥವಾ ಎಷ್ಟು ಪ್ರಕಾಶಮಾನವಾಗಿದೆ, ಎಷ್ಟು ಅದಕ್ಕೆ ತಾಕತ್ತಿದೆ ಅನ್ನೋದು ಗೊತ್ತಾಗೋದಿಲ್ಲ. ಆ ಥರ ನಮ್ಮ ಈ ಮಾಂಸದಿಂದ ಕೂಡಿದ ಈ ಶರೀರದಲ್ಲಿ ಒಂದು ಪ್ರಕಾಶಮಯವಾದ, ಒಂದು ಜ್ಞಾನಮಯವಾದ, ಸಂಪೂರ್ಣ ಜ್ಞಾನಮಯವಾದ ಒಂದು ಜೀವಾತ್ಮ ಅದರೊಳಗೆ ಅಡಗಿದೆ. ಅದನ್ನ ಇಲ್ಲಿ ಹೇಳ್ತಾರೆ, ಒರೆಯಲ್ಲಿಟ್ಟ ಕತ್ತಿ ಹಾಗೆ ಮಾಂಸಮಯವಾದ ಶರೀರದಲ್ಲಿ ಏನಾಗುತ್ತೆ, ಇರುತ್ತಿರುವ ಭಕ್ತಿ ಯೋಗಿಗಳು, ಪ್ರಪನ್ನರು ಅದನ್ನ ಯಾವಾಗ ಅಂದ್ರೆ ನರೆಮಟ್ಟೆಳಿಲ್ ನತ್ತುಳವೇಂದಿಯ ನಾಯಕ. ನರೆಮಟ್ಟೆಳಿಲ್ ಅಂತ ಹೇಳಿದ್ರೆ ಒಳ್ಳೆ ಸುವಾಸನೆ ಉಳ್ಳ ಈ ತುಳಸಿ ಮಾಲೆಯನ್ನ ಧರಿಸ್ತಾನಲ್ಲ, ಮಕರಂದ ಉಳ್ಳ ಪ್ರಕಾಶ ಅಂದವಾದ ತುಳಸಿ ಮಾಲೆ ಧರಿಸಿರೋ ಸರ್ವೇಶ್ವರನ, ಅದ ನಾರಾಯಣನ್ನ ಅವನು ಪರಿಪೂರ್ಣನಾದವನು. ನಾವು ನಿರವಧಿಕವಾಗಿ ಔಪಾಧಿಕತ್ವ ಇಲ್ಲದೆ ನಮ್ಮನ್ನ ಕಾಪಾಡೋ ರಕ್ಷಕತ್ವವನ್ನ ಹೊಂದಿರೋನು ನೆಡುಂಪಯನ್, ನಮಗೆ ಸಂಪೂರ್ಣ ಬ್ರಹ್ಮಾನಂದ ಕೊಡ್ಬೇಕು ಅಂತಾನೆ ಕಾಯ್ತಾ ಇದ್ದಾನಂತೆ. ನೆಡುಂಪಯನ್ ಅಂದ್ರೆ ದೀರ್ಘಕಾಲ ನಮಗೆ ಅದರ ಫಲ ಸಿಗೋ ತರ. ಇವಾಗ ಪರಮಪದಕ್ಕೆ ಹೋಗ್ಬಿಟ್ರೆ ಅದು ಸೌಖ್ಯ ಮುಗ್ದೋಗತ್ತೆ ಅಂತಲ್ಲ ಬ್ರಹ್ಮಾಂಡ. ನೆಡುಮ್ ಅಂದ್ರೆ ನೀಡುತ್ತೆ, ಅದು ಯಾವಾಗ್ಲೂ ಅನಂತವಾದ ಒಂದು ಬ್ರಹ್ಮಾನಂದವನ್ನ ಕೊಡ್ತಾನೆ. ಸಂಪೂರ್ಣವಾದ ಬ್ರಹ್ಮಾನುಭವ ಫಲವನ್ನು ಪರಮಪದ ಎಲ್ಲಿ ತೋರಿಸ್ತಾನೆ ಅಂದ್ರೆ ಅದನ್ನ ಪರಮಪದದಲ್ಲೇ ತೋರ್ಸೋದು, ಅವ್ರು ಕರ್ಕೊಂಡು ಹೋಗಿ ಪರಮಪದದಲ್ಲಿ ಅನುಭವಿಸಂತೆ ಮಾಡೋಕೆ ನಿನೈತ್ ಅವನು ಸಂಕಲ್ಪ ಮಾಡ್ತಾನೆ. ಅವಾಗ ಏನ್ ಮಾಡ್ತಾನೆ, ಇದು ಈ ಪದ್ಯದಿಂದ ಇನ್ನೊಂದ್ 2-3 ಪದ್ಯ ಇದೆಯಲ್ಲ, ಇದು ಪೂರ್ತಿ ಉತ್ಕ್ರಮಣ ಪರ್ವಕ್ಕೆ ಬರುತ್ತೆ. ಉತ್ಕ್ರಮಣ ಪರ್ವ ಅಂತ ಹೇಳಿದ್ರೆ ಈ ಶರೀರದಲ್ಲಿರೋ ಆತ್ಮವನ್ನ ಬೇರೆ ಪಡಿಸಿ ಅದನ್ನ ತನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು. ಈ ಪ್ರೋಸೆಸ್ ಏನು ತುಂಬಾ ಸುಲಭ ಅಲ್ಲ, ತುಂಬಾ ಕಷ್ಟ. ಯಾಕೆಂತ ಹೇಳಿದ್ರೆ ಯಾವುದೋ ಒಂದು ಇದರಲ್ಲಿ ಆ ಪಾಪ ಪುಣ್ಯ ಎಲ್ಲ ಸಂಚಯ ಆಗಿ ಅದರ ಫಲವಾಗಿ ಯಾವುದೋ ಒಂದು ಶರೀರವನ್ನ ಪಡ್ಕೊಳ್ಬಿಡ್ತೀವಿ. ಯಾಕಂದ್ರೆ ತುಂಬಾ ಪುಣ್ಯ ಅನುಭವಿಸ್ಬೇಕಾದ್ರೆ ಯಾವುದೋ ಒಂದು ಒಳ್ಳೆ ಕುಲದಲ್ಲೋ ಅಥವಾ ಒಳ್ಳೆ ಮನೆಯಲ್ಲೋ ಹುಟ್ಟಿ ಅದನ್ನ ಆನಂದವನ್ನ ಸೌಖ್ಯವನ್ನ ಅನುಭವಿಸಕ್ಕೆ ಆ ತರ ಒಂದು ಶರೀರ ತಗೊಳ್ತೀವಿ. ಆ ತರ ತುಂಬಾ ಪಾಪ ಮಾಡಿದ್ರೆ ಅದೋ ಯೋನಿಗಳಲ್ಲಿ ಕ್ಷಿಪಾಮಿ ವಿಸೃಜಮ ಅಶುಭಂ ಅಂತ ಇದರಲ್ಲಿ ಹೇಳ್ತಾನಲ್ಲ, ಎಲ್ಲಿ ಭಗವದ್ಗೀತೆನಲ್ಲಿ. ಆ ತರ ತುಂಬಾ ಪಾಪ ಮಾಡಿದ ಯೋನಿಗಳನ್ನು ಎತ್ತಿ ಬಿಸಾಕ್ತಾನಂತೆ ಹೀನ ಯೋನಿಗಳಲ್ಲಿ. ಆ ಹೀನ ಯೋನಿಗಳಲ್ಲೆಲ್ಲ ಎಲ್ಲಾದ್ರೂ ಇರ್ಬೋದು. ಅಧೋಲೋಕದಲ್ಲಿ ಕೀಟವಾಗೋ ಕ್ರಿಮಿಯಾಗೋ ಆಹಾರಕ್ಕೆ ದಿನ ಓಡಾಡ್ತಾ ಕಷ್ಟಪಟ್ಕೊಂಡು ಓಡಾಡೋ ಅಂತ ಒಂದು ಸ್ಥಿತಿಯಲ್ಲೋ ಅಥವಾ ಒಂದು ಕಾಯಿಲೆ ಬಂದು ಮೈಯೆಲ್ಲ ನೋವು ಅನುಭವಿಸೋ ತರನೋ ಯಾವ್ದಾದ್ರೂ ಇರ್ಬೋದು. ಆ ಪಾಪಕ್ಕೆ ತಕ್ಕದಾಗಿ ಒಂದು ಶರೀರವನ್ನ ಕೊಡ್ತಾನೆ. ಇವಾಗ ಇದೆಲ್ಲ ಹೋಗ್ಬೇಕು ಅಂತ ಹೇಳಿದ್ರೆ ಭಗವಂತನ ಸಂಕಲ್ಪಿಸ್ಬೇಕು. ನಮಗೆ ಯಾವಾಗ ಅಂದ್ರೆ ನೆಡುಂಪಯನ್ನ ನಮಗೆ ಪರಮಪದದಲ್ಲಿ ಸೌಖ್ಯವನ್ನು ಕೊಡ್ಬೇಕು ಅಂತಿದ್ರೆ ಭಗವಂತ ಸಂಕಲ್ಪಿಸಿ ಏನ್ ಮಾಡ್ತಾನೆ, ಉಡಲ ಶಿರೈ ಅಂದ್ರೆ ಈ ಶರೀರನೇ ಒಂದು ಸೆರೆಮನೆ ತರ. ಉಡಲ ಶಿರೈ ಇದು ಸೆರೆಮನೆ ತರ, ಇದ್ರೊಳಗೆ ಜೀವಾತ್ಮ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ನೋಡಿ, ಇದು ಮುಂದಿನ 2 ಹಾಡಲ್ಲೂ ತುಂಬಾ ವಿವರವಾಗಿ ತೋರಿಸ್ಕೊಟ್ಟಿದ್ದಾರೆ. ಏನು ಪ್ರೋಸೆಸ್, ಜೀವಾತ್ಮ ಹೇಗೆ ಈ ಶರೀರದಲ್ಲಿ ಇದ್ದಾನೆ, ಅದರಿಂದ ಬೇರ್ಪಡಿಸ್ಬೇಕಾದ್ರೆ ಏನೇನ್ ಮಾಡ್ಬೇಕು, ಒಬ್ಬ ಯಾವ್ದನ್ನ ತಗೊಂಡು ಹೋಗ್ತಾನೆ, ಎಲ್ಲಿ ಪರಮಪದಕ್ಕೆ ಹೇಗೆ ಸ್ಥೂಲವಾಗಿರೋ ಈ ಶರೀರವನ್ನ ತಗೊಂಡು ಹೋಗಕ್ಕಾಗಲ್ವಲ್ಲ, ಅದಕ್ಕೆ ಏನ್ ಮಾಡ್ತಾನೆ ಅನ್ನೋದು ಆ ಪ್ರೊಸೆಸ್ ಇದೆಯಲ್ಲ, ಉತ್ಕ್ರಮಣ ಇದು ಪೂರ್ತಿನೂ ಅದನ್ನೆಲ್ಲ ವಿವರಿಸ್ತಾರೆ ಹೇಗೆ ಭಗವಂತ ಮಾಡ್ತಾನೆ ಅಂತ. ಈ ಪಂಚಭೂತಗಳಿಂದ ಆದ ಶರೀರ, ಮಾಂಸ ಚಕ್ಷು ಎಲ್ಲ ಇದರಿಂದ ಆದ ಶರೀರದೊಳಗೆ
ಜೀವಾತ್ಮನೊಂದಿಗೆ ಪರಮಾತ್ಮನು ಇದ್ದಾನೆ. ಇದನ್ನ ಬೇರ್ಪಡಿಸ್ಬೇಕಾದ್ರೆ ಏನ್ ಮಾಡ್ಬೇಕು, ಮೊದಲು ಎಲ್ಲ ಪಂಚೇಂದ್ರಿಯಗಳನ್ನ, ಕರ್ಮೇಂದ್ರಿಯಗಳನ್ನ, ಜ್ಞಾನೇಂದ್ರಿಯಗಳನ್ನ ಎಲ್ಲ ಒಗ್ಗೂಡಿಸಿ ಆ ಮುಖ್ಯ ಪ್ರಾಣದಲ್ಲಿ ಸೇರಿಸಿ ಆ ಮುಖ್ಯ ಪ್ರಾಣವನ್ನ ಕಡಿದು ತೆಗಿಬೇಕು. ಇವು ಉತ್ಕ್ರಮಣ ಕಾಲದಲ್ಲಿ ಇದನ್ನೆಲ್ಲ ಮಾಡ್ತಾನೆ. ಅದನ್ನ ಮುಂದಿನ ಪದ್ಯದಲ್ಲಿ ತುಂಬಾ ಡೀಟೇಲ್ ಆಗಿ ಹೇಳಿದ್ದಾರೆ, ದೇಶಿಕರೇ ಹಾಡಲ್ಲೇ ಹೇಳಿದ್ದಾರೆ. ಸೊ ಆ ಪದ್ಯನೇ ನಾವು ಬೈಹಾಟ್ ಮಾಡ್ಕೊಂಡ್ಬಿಟ್ರೆ ಇವೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ನಿಜವಾಗ್ಲೂ ಭೀತಿ ಅಂತಾರಲ್ಲ, ಆ ಭೀತಿ ತರಿಸುವಂಥದ್ದು. ಎಷ್ಟು ಸುಲಭವಾಗಿ ನಮ್ಗೆ ಏನಿಲ್ಲ ನೋಡಿ, ಸಾಧಾರಣವಾಗಿ ಏನು ಕಾಯಿಲೆ ಇಲ್ಲದೆ ಇದ್ದಾಗ ಖುಷಿಯಾಗಿ ಎಲ್ಲ ಇದ್ಬಿಡ್ತೀವಿ. ಒಂದು ಸಣ್ಣ ಯಾವ್ದೋ ಒಂದು ಬರ್ಲಿ, ಒಂದು ಹಲ್ಲು ನೋವು, ಒಂದು ತಲೆನೋವು ಏನೋ ಬಂದಾಗ ಅವಾಗ ಸಂಸಾರದ ಮೇಲೆ ಜಿಗುಪ್ಸೆ ಬರುತ್ತೆ. ಅದುವರೆಗೂ ನಮಗೆ ಸಂಸಾರ ಕಷ್ಟ ಅಂತ ಏನೋ ಅನ್ಸಿರೋಲ್ಲ. ಆ ಸುಖವಾಗಿದೆ ಅಂತ ಹೇಳ್ಬಿಟ್ಟು ವೇಂಬಿನ ಪುಳು ತರ ಅದೇ ಇದೇ ಸುಖವಾಗಿದೆ ಅಂತ ಇದ್ಬಿಟ್ಟಿದ್ವಿ. ಇದು ಹೇಗೆ ಇದು ಸುಖವನ್ನ ಅನುಭವಿಸ್ತಾ ಇದೆ, ಅದೇ ತರ ಕಷ್ಟವನ್ನ ಅನುಭವಿಸುತ್ತೆ. ಇದರಿಂದ ಬಿಡಿಸ್ಕೊಳ್ಬೇಕಾದ್ರೆ ಎಷ್ಟು ದೊಡ್ಡ ಪ್ರೊಸೆಸ್ ಅದನ್ನ ಹೇಳ್ತಾರೆ. ಅವಾಗ ಶಿರೈ ವೆಟ್ಟಿ ಬಿಟ್ಟು ಈ ಸೆರೆಮನೆಯನ್ನ, ಈ ಜೀವಾತ್ಮ ಈ ಸೆರೆಮನೆ ಶರೀರ ಅನ್ನೋ ಒಂದು ಸೆರೆಮನೆಯಲ್ಲಿ ಸಿಕ್ಕಾಕೊಂಡಿದಾನಲ್ಲ, ಅದನ್ನ ವೆಟ್ಟಿ ಬಿಟ್ಟು ಅದನ್ನ ಬಿಡಿಸಿ ವழிಪಡುತ್ತ ದಾರಿ ಮಾಡ್ತಾನೆ. ಇವಾಗ ದಟ್ಟವಾದ ಕಾಡಿದ್ರೆ ಆ ಕಾಡಲ್ಲಿ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಹರಿತವಾದ ಕತ್ತಿನಲ್ಲಿ ಬೆಳ್ಕೊಂಡ್ಬಿಟ್ಟಿರ್ತಲ್ಲ, ದಟ್ಟವಾದ ಕಾಡನ್ನ ಕತ್ತರಿಸ್ಕೊಂಡು ದಾರಿ ಮಾಡ್ಕೊಂಡು ಹೋಗ್ಬೇಕು. ಅದೇ ತರ ಈ ಜೀವಾತ್ಮ ಉತ್ಕ್ರಮಣ ಆಗಕ್ಕೆ, ಜೀವಾತ್ಮ ಹೊರಗಡೆ ಬರ್ಬೇಕಾದಾಗ್ಲೂ ಕೂಡ ಈ ಶರೀರ ಅನ್ನೋ ಇದನ್ನ ವೆಟ್ಟಿ ಬಿಟ್ಟು ಅದನ್ನ ಕಡಿದು ವಹೈ ಚೈದಿಡುಮೆ ಅವನೊಂದು ಮಾರ್ಗವಾಗಿ ಮಾಡ್ತಾನೆ. ಅದನ್ನ ಮುಂದಿನ ಹಾಡುಗಳಲ್ಲಿ ಹೇಳ್ತಾರೆ. ಇದನ್ನ ಭಗವಂತ ಮಾಡ್ತಾನೆ ಅಂತ. ಈ ಭಕ್ತಿ ಯೋಗದಲ್ಲಿ ಬರೋರ್ಗೆ ಇರ್ಲಿ ಅಥವಾ ಪ್ರಪನ್ನರಿಗೆ ಇರ್ಲಿ, ಇಬ್ರಿಗೂ ಅಷ್ಟೇನೆ. ಅವರು ಪ್ರಾಣ ಹೋಗ್ಬೇಕಾದ್ರೆ ಭಗವಂತ ತಾನೇ ನಿಂತ್ಕೊಂಡು ಉತ್ಕ್ರಮಣ ಮಾರ್ಗವನ್ನ ಏರ್ಪಡಿಸಿ ಅದರಲ್ಲಿ ಕರ್ಕೊಂಡು ಹೋಗ್ತಾನೆ. ಇವಾಗ ಮುಂದಿನ ಹಾಡಿಗೆ ಬರೋಣ. ಈ ಪಾಶದಲ್ಲಿ ಇವಾಗ ನಾವು ಇವಾಗ ಹಾಡೋದಲ್ಲ, ಆ ಪಾಶದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಪರಮ ಕಾರುಣ್ಯ ಭಗವಂತನಿಗೆ. ನೋಡಿ, ಯಾರೋ ಒಬ್ರು ತುಂಬಾ ದೊಡ್ಡ ಶರೀರ ಇರತ್ತೆ ಅಂತ ಇಟ್ಕೊಳ್ಳಿ, ಅವ್ರಿಗೂ ಇದೇ ಪ್ರೊಸೆಸ್. ತುಂಬಾ ಸಣ್ಣ ಶರೀರ ಇರುತ್ತೆ ಅಂದ್ರೆ ಅವ್ರಿಗೂ ಇದೇ ಪ್ರೊಸೆಸ್. ಅಷ್ಟೇ ಯಾಕೆ, ಪ್ರಾಣಿ ಪಕ್ಷಿ ಕೀಟಗಳಿಗೆ ಎಲ್ಲದಕ್ಕೂ ಇದೇ ತರನೇ ಪ್ರೊಸೆಸ್, ಇದೇ ತರನೇ ಆ ಶರೀರವನ್ನ ಆ ಪಂಚಭೂತಗಳಿಂದ ಬಿಡಿಸಿ ಕರ್ಕೊಂಡು ಹೋಗ್ಬೇಕು. ಯಾವ್ದಕ್ಕೆ ಮುಕ್ತಿ ಸಿಗುತ್ತೋ ಅದನ್ನ ಆ ತರನೇ ಪ್ರಪನ್ನ ಅರ್ಚಿರಾದಿ ಮಾರ್ಗದಲ್ಲಿ ಕರೆದುಕೊಂಡು ತನ್ನ ಪರಮಪದ ಲೋಕಕ್ಕೆ ಕರ್ಕೊಂಡು ಹೋಗ್ತಾರಲ್ಲ, ಸೇರಿಸ್ಕೊಂಡು ತಾನೇನು ನಿತ್ಯ ಅನುಭವಿಸ್ತಾನೋ ಆ ಸಂತೋಷವನ್ನ ಕೊಡ್ತಾನೆ, ಕರುಣಿಸ್ತಾನೆ. ನೋಡಿ ಎಷ್ಟು ಎಂಥ ಪರಮ ಕಾರುಣ್ಯ. ಎಲ್ಲರೂ ನಾವು ಯಾರಾದ್ರೂ ಒಬ್ರು ಗೆಸ್ಟ್ ಬಂದ್ರೆ ಏನೋ ನಮ್ಮ ಹತ್ರ ಚೆನ್ನಾಗಿರೋದೋ ಒಂದೋ ಎರಡೋ ಪದಾರ್ಥವನ್ನ ಹಂಚ್ಕೊಳ್ತೀವಿ. ತನ್ನ ಲೋಕವನ್ನೇ ಸಾಯುಜ್ಯ, ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ, ಇದು 4 ಸಾಮ್ಯಾಪತಿ ಮೋಕ್ಷ ಅಂತ ಹೇಳ್ತೀವಲ್ಲ, ಆತರ ಈ 4 ಹಂಚ್ಕೊಳ್ತಾನೆ. ನೋಡಿ ಎಷ್ಟು ಕರುಣೆ ಇರ್ಬೋದು. ಇದಕ್ಕಾಗಿ ನಾವು ಅವನಿಗೆ ಏನು ಫೀಸು ಅಥವಾ ಏನೂ ಕೊಡ್ಬೇಕಾಗಿಲ್ಲ. ಕೇವಲ ಕೈ ಜೋಡಿಸಿ ಅಂಜಲಿಂ ಯಾಚಮಾನಃ, ಭಗವಂತ ಕೇಳೋದು ಅಷ್ಟೇ. ಗೋಪಾಲ ವಿಂಶತಿಯಲ್ಲಿ ನಾವು ನೋಡಿದ್ವಲ್ಲ, ಅಂಜಲಿ ಮಾಡ್ಬೇಕಷ್ಟೇನೆ, ಶರಣಾಗತಿ ಮಾಡ್ಬೇಕು. ಮಾಡ್ಕೊಂಡಾಗ ಅವನು ಅದನ್ನ ಪ್ರಾಣವನ್ನ ತಾನೇ ಹೊರಡಿಸ್ಕೊಂಡು ಗೈಡ್ ಮಾಡ್ತಾನೆ ಯಾವ ಕಡೆ ಹೋಗ್ಬೇಕು ಅಂತ. ಅರ್ಚಿರಾದಿ ಮಾರ್ಗದಲ್ಲಿ ಆತಿವಾಹಕರ ಮೂಲಕ ಕರ್ಕೊಂಡು ಹೋಗ್ತಾನೆ. ಈ ಅಂಶವನ್ನು ಈ ಪಾಶುರದಲ್ಲಿ ಮತ್ತೆ ಮುಂದಿನ ಪಾಶುರದಲ್ಲಿ ಇವಾಗ ಬರುತ್ತಲ್ಲ, ಈ ಪಾಶುರದಲ್ಲೂ ಡೀಟೇಲ್ ಆಗಿ ಹೇಳ್ತಾರೆ. ಮುನ್ಕರವೀರೈಂದು ಮನத்தில் கூட்டி, முன்கருவீரைந்தும் மனத்தில் கூட்டி, முக்கியமாம் மருத்தில் அவை சேர்த்ததெல்லாம், முக்கியமாம் மருத்தில் அவை சேர்த்ததெல்லாம், நன்குணரும் உயிரில் சேர்த்து ஐம்பூதத்தை, நன்குணரும் உயிரினில் சேர்த்து ஐம்பூதத்தை, நண்ணுவிட்டு தான் தன்பால் வைக்கும் நாதன், நன்னுவித்து தான் தன்பால் வைக்கும் நாதன், 9 வாசலிரண்டுடைத்தாயுள்ளே, 9 வாசல் 2 உள்ளே, ஓர் கோட்டி துயர் விளக்கும் உடம்பாய் ஒன்றும், 1 கோடி துயர் விளைக்கும் உடம்பாய் ஒன்றும், வன்சிறையின் தலைவாசல் திறந்து, வன்சிறையின் தலைவாசல் திறந்து, நம்மை வானேற வழிபடுத்த மனமுத்தானே,
நம்மை வானேற வழிபடுத்த மனமுற்றானே. முன்கருவீரைந்த மனத்தில் கூட்டி முக்கியமாம் மறுத்தில் அவை சேர்த்ததெல்லாம் நன்குணரும் உயிரில் சேர்த்த ஐம்பூதத்தை நண்ணுவித்து தான் தன்பால் வைக்கும் நாதன் ஒன்பதுடன் வாசம் இரண்டுடைத்தாயுள்ளே ஒரு கோட்டி துயர் விளக்கும் உடம்பாயொன்றும் வன்சிறையின் தலைவாசல் திறந்து நம்மை வானேற வழிபடுத்த மனமுத்தானே. முன்கருவீரைந்தும் மனத்தில் கூட்டி முக்கியமாம் மரத்தில் அவை சேர்த்ததெல்லாம் நன்குணரும் உயிரினில் சேர்த்து ஐம்பூதத்தை நன்னுவித்து தான் தன்பால் வைக்கும் நாதன் ஒன்பதுடன் வாசல் இரண்டுடைத்தாய் உள்ளே ஒரு கோட்டி துயர் விளைக்கும் உடம்பாய் ஒன்றும் வன்சிறையின் தலைவாசல் திறந்து நம்மை வானேற வழிபடுத்த ಮನಮುಟ್ಟಾನೆ. ಆಕ್ಚುಲಿ ಏನ್ ಮಾಡ್ತಾನೆ ಒಬ್ಬ ಶರೀರದಲ್ಲಿರೋ ಒಂದು ಜೀವಾತ್ಮನನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಭಗವಂತ ಏನ್ ಮಾಡ್ತಾನೆ ಅನ್ನೋದನ್ನ ಅಚ್ಚುಕಟ್ಟಾಗಿ ಒಂದು 8 ಸಾಲಲ್ಲಿ ಹೇಳ್ಬಿಟ್ಟಿದ್ದಾರೆ ವೇದಾಂತ ದೇಶಿಕರು. ಇದನ್ನ ನೋಡೋಣ ಇವಾಗ. ಮುನ್ಕರುವಿ ಈರೆಂದು ಮನത്തിൽ ಕೂಟಿ ಅಂತ. ಮುನ್ನಂದ್ರೆ ಮೊದಲು, ಕರುವಿ ಅಂತ ಹೇಳಿದ್ರೆ ಈ 10 ಇಂದ್ರಿಯಗಳಿದೆಯಲ್ಲ, ಈನೈಂದು ಅಂದ್ರೆ 2 into 5, ಈ 10 ಇಂದ್ರಿಯಗಳು, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯಗಳು. ಮನത്തിൽ ಕೂಟಿ, ಇದನ್ನ ಸುಮ್ನೆ ಮೇಲ್ನೋಟಕ್ಕೆ ಹಾಗೆ ಅರ್ಥ ಹೇಳ್ಕೊಂಡ್ ಬರ್ತೀನಿ. ಆಮೇಲೆ ಯಾವ್ಯಾವ್ದು ಈ ಪಂಚೇಂದ್ರಿಯ, ಯಾವ್ಯಾವ್ದು ಕರ್ಮೇಂದ್ರಿಯ, ಅದನ್ನೆಲ್ಲ ವಿವರವಾಗಿ ನಾವು ನೋಡೋಣ. ಈಗ ಈರೇಂದ್ರೆ ಅದನ್ನ ಮನಸ್ಸಲ್ಲಿ ಸೇರಿಸ್ತಾನಂತೆ. ಈ ಪ್ರಾಣ ಹೋಗ್ಬೇಕಾದ್ರೆ ಭಗವಂತ ಮಾಡೋ ಕೆಲಸ ಎಷ್ಟಿದೆ ನೋಡಿ. ನಾವು ಅನ್ಕೊಳ್ತೀವಿ ಭಗವಂತನ್ಗೇನು ಕೆಲಸ ಇಲ್ಲ ಅಂತ. ಅವನು ಎಷ್ಟು ಕೆಲಸ ಮಾಡ್ತಾನೆ. ಈ 5 ಭೂತಗಳನ್ನು, 5 ಜ್ಞಾನೇಂದ್ರಿಯನ್ನು, 5 ಪಂಚೇಂದ್ರಿಯನ್ನ ಎಲ್ಲ ಒಟ್ಟಿಗೆ ಸೇರಿಸ್ತಾನೆ. ಅದಕ್ಕೆ ನಾವು ಸಾಯುವಾಗ ಎಲ್ಲ ಬಾಯಿ ಬಿದ್ದೋಗುತ್ತೆ, ಕಣ್ ಕಾಣಲ್ಲ ಅಂತ ಹೇಳಿದ್ರೆ ಅದನ್ನೆಲ್ಲ ಒಟ್ಟಿಗೆ ಅವನು ತಗೊಂಡ್ಬಿಟ್ಟು ಎಲ್ಲಿಗೆ ಸೇರಿಸ್ತಾನೆ ಅಂದ್ರೆ ಮನத்தில் ಕೂಟಿ, ಮನಸ್ಸಲ್ಲಿ ಸೇರಿಸ್ತಾನಂತೆ. ಆ ಮನಸ್ಸು ಇದೆಲ್ಲ ಸೇರಿಸಿದನಲ್ಲ, ಇದನ್ನೇನ್ ಮಾಡ್ತಾನೆ, ಮುಖ್ಯಮಾಂ ಮರುತ್ತಿಲ್ಲ ವೈಶೇರ್ತದೆಲ್ಲ, ಇದೆಲ್ಲಾನು ಏನ್ ಮಾಡ್ತಾನೆ, ಮುಖ್ಯ ಪ್ರಾಣದಲ್ಲಿ ಸೇರಿಸ್ತಾನಂತೆ. ಮುಖ್ಯ ಪ್ರಾಣ ಅಂತ ಒಂದಿರುತ್ತೆ, 5 ಪಂಚಪ್ರಾಣ ಅಂತ ಹೇಳ್ತೀವಲ್ಲ, ಅದರಲ್ಲಿ ಮುಖ್ಯ ಪ್ರಾಣದಲ್ಲಿ ಇದನ್ನೆಲ್ಲ ಸೇರಿಸ್ತಾನೆ. ನನ್ಗುಣರ್ಮು ಏರಿಲ್ ಸೇರ್ತು, ಇದನ್ನೆಲ್ಲ ಮುಖ್ಯ ಪ್ರಾಣದಲ್ಲಿ ಸೇರಿಸಿ ಅದನ್ನ ಈ 10 ಇಂದ್ರಿಯಗಳನ್ನ, ಮನಸ್ಸನ್ನ ಮತ್ತೆ ಮುಖ್ಯ ಪ್ರಾಣವನ್ನ, ಇದನ್ನ ಉಯಿರಿಲ್ ಸೇರ್ತ, ಆತ್ಮದ ಜೊತೆಗೆ ಸೇರಿಸ್ತಾನಂತೆ. ಆ ಆತ್ಮದ ಜೊತೆಗೆ ಸೇರಿಸ್ಬೇಕ್ರೆ ಐಂಭೂತತೆ ನಣ್ಣುವಿತ್, ಶರೀರದಲ್ಲಿ ಪಂಚಭೂತದಿಂದ ಆಗಿರೋ ಶರೀರ ಇದೆಯಲ್ಲ, ಅದನ್ನ ನಣ್ಣುವಿತ್, ಅದನ್ನ ಸೂಕ್ಷ್ಮ ರೂಪವಾಗಿ ಎಲ್ಲವನ್ನ ತಗೊಂಡು ತನ್ನಲ್ಲಿ ತನ್ ಪಾಲ್ ವೈಕುಂಠನಾದನ್, ಇದನ್ನ ಸೂಕ್ಷ್ಮವಾಗಿ ಆ ಶರೀರವನ್ನ ಇದನ್ನೆಲ್ಲ ಸೇರಿಸಿ ತನ್ನತ್ರ ತಾನಿಟ್ಕೊಳ್ತಾನಂತೆ. ಇದನ್ನ ತನ್ನ ಇಟ್ಕೊಂಡು ಏನ್ ಮಾಡ್ತಾನೆ ಅಂದ್ರೆ, 9 ವಾಸಲ್ 2 9 ನವದ್ವಾರಗಳು ಅಂತ ಹೇಳ್ತೀವಲ್ಲ, ಆ ನವದ್ವಾರಗಳು ಪ್ಲಸ್ 2 ಇನ್ನೊಂದೆರಡು ಯಾವುದು ಅಂದ್ರೆ ಮಲದ್ವಾರ ಒಂದು ಮತ್ತೆ ಜಲದ್ವಾರ ಒಂದು. ಅದು ಕೆಟ್ಟ ನೀರು, ಕೆಟ್ಟ ಇದೆಲ್ಲ ಮಲ ಎಲ್ಲ ಹೋಗ್ತಿದೆ, 2 ದ್ವಾರ ಇದೆಯಲ್ಲ, 2 ಕಣ್ಣು, ಮೂಗು, ಬಾಯಿ, ಇವೆಲ್ಲಾನು 2 ಕಿವಿ, ಇವೆಲ್ಲ ಸೇರಿದ್ರೆ 9 ನವದ್ವಾರಗಳಿದೆಯಲ್ಲ, ಅದು 11 ದ್ವಾರ ಉಡೈತಾಯುಳ್ಳೆ. ಇಷ್ಟರೊಳಗೆ ಈ 11 ದ್ವಾರದೊಳಗೆ ಉಂಟಾದ ಈ ಶರೀರದೊಳಗೆ ಏನಿದೆ ಅಂತ ಹೇಳಿದ್ರೆ 1 ಕೋಟಿ ತುಯರ್ ವಿಳಕ್ಕಂ. ಅಬ್ಬಬ್ಬಾ, ಏನು ಕಷ್ಟ ಅಂದ್ರೆ ಹುಟ್ಟದಾಗಿಂದ ಕಷ್ಟ ಕಣ್ರಿ. ಏನಪ್ಪಾ ಅಂದ್ರೆ ಆ ಮಗುಗೆ ಏನೂ ಗೊತ್ತಾಗಲ್ಲ, ಹಸಿವು ಒಂದೇ ಗೊತ್ತಾಗತ್ತೆ, ಚಳಿ ಆದ್ರೆ ಅಳತ್ತೆ, ತುಂಬಾ ಸೆಕೆ ಆದ್ರೆ ಅಳತ್ತೆ, ಎಲ್ಲಾದ್ರೂ ನೋವು ಆದ್ರೆ ಅಳತ್ತೆ, ಎಲ್ಲಿ ನೋವು ಅಂತ ಹೇಳ್ಕೊಳಕ್ಕಾಗಲ್ಲ, ಎಲ್ಲದಕ್ಕೂ ಒಂದು ಅಳುತ್ತಾನೆ ಇರುತ್ತೆ. 1 ಕೋಟಿ ತುಯರ್ ಅಲ್ಲಿಂದ ಶುರು ಆಗತ್ತೆ ನೋಡಿ. ಕರುವಿಲಿರುವಾಗಿಂದಾನೇ ಶುರು ಆಗತ್ತೆ. ಯಾಕಂದ್ರೆ ನನಗ್ ಬೇಕಾದನ್ನ ಏನು ತಿನ್ನಕ್ಕಾಗಲ್ಲ, ಅಮ್ಮ ಏನ್ ತಿಂತಾ ಇರ್ತಾಳೋ ಅದನ್ನೇ ತಿನ್ಬೇಕು. ಮ್ಯೂಸಿಕ್ಗಳು ಇದು ಎಲ್ಲ ಜೋರಾಗಿ ಏನೇನೋ ಹಾಕೊಳ್ತಿರ್ತಾರಲ್ಲ, ಅವಕ್ಕೆಲ್ಲ ತುಂಬಾ ಕರ್ಕಶವಾಗಿರುತ್ತೆ ಪಾಪ, ಅವೆಲ್ಲ ಸಹಿಸ್ಕೊಂಡು ಆ ಕರುವಲ್ಲಿ ಇರುತ್ತೆ ಆ ಮಗು. ಅಂತದಕ್ಕೆ 1 ಕೋಟಿ ತುಯರ್, 1 ಕೋಟಿ ಅಂದ್ರೆ 1 ಕೋಟಿ ಅಂದ್ರೆ 1 ಕೋಟಿಗೆ ಅಷ್ಟೇ ಕಷ್ಟ ಅಂತಲ್ಲ, ಹುಟ್ಟದಾಗಿಂದ ಸಾಯೋವರೆಗೂ ಅನೇಕ ಕಷ್ಟಗಳು, ಫಿಸಿಕಲ್ ಆಗೇ ಇರ್ಬೋದು, ಮೆಂಟಲ್ ಆಗೇ ಇರ್ಬೋದು. ಅಂದ್ರೆ
ಬಾಯಲ್ಲಿ ಹೇಳ್ಕೊಳಕ್ಕಾಗಲ್ಲ, ಆದ್ರೆ ಅದನ್ನ ಅನುಭವಿಸಿದಾಗ ಅದು ಕಷ್ಟ ಅಂತ ಅನ್ಸುತ್ತೆ. ಅವಾಗ ಆಬ್ಸ್ಟ್ರಾಕ್ಟ್ ಆಗಿರುತ್ತೆ ಆ ಕಷ್ಟಗಳು. ಅದು ಎಲ್ಲರಿಗೂ ಗೊತ್ತು ಸಂಸಾರದಲ್ಲಿ ಯಾವ ತರ ಬರುತ್ತೆ ಅಂದ್ರೆ, ಎಮೋಷನಲ್ ಆಗಿ ಮತ್ತೆ ಫಿಸಿಕಲ್ ಆಗಿ ಯಾವುದು ಕಷ್ಟ ಅದು ಎಲ್ಲ ಬರ್ಬೋದು ಸಂಸಾರದಲ್ಲಿ. ಎಕನಾಮಿಕಲ್ಲಿ, ಫಿಸಿಕಲಿ ಮತ್ತೆ ಎಮೋಷನಲಿ ಎಲ್ಲಾ ತರ ಕಷ್ಟಗಳು ಬರುತ್ತೆ. ಇದು 1,000,000 ತುವೇರ್ ಅಂತ ಹೇಳ್ತಾರೆ. ಆ ತರ ಹುಟ್ಟದಾಗಿಂದ ಸಾಯೋವರೆಗೂ ಇಷ್ಟು ಕಷ್ಟಗಳನ್ನು ಈ ಶರೀರದೊಳಗೆ 9 ಬಾಗಿಲು 11 ಬಾಗಿಲಿದೆಯಲ್ಲ ಅದ್ರೊಳಗೆ ಇಟ್ಕೊಂಡು ಒಂದು ಶರೀರ ಉಡಂಬ ಒಂದು ಶರೀರ ಇರುತ್ತಂತೆ. ಆ ಶರೀರವನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಅದನ್ನೆಲ್ಲ ಸೂಕ್ಷ್ಮವಾಗಿ ಸೇರಿಸಿ ಜೀವದಲ್ಲಿ ಆತ್ಮಕ್ಕೆ ಸೇರಿಸಿ ವಂಶಿರೈನ್ ತಲೆವಾಶನ್ ತಿರಂದ. ಅವಾಗ ಈ ಶರೀರ ಇದನ್ನೆಲ್ಲ ಒಂದು ಸೆರೆ ಅಂತ ನಾವು ಹೇಳಿದ್ವಲ್ಲ, ಒಂದು ಸೆರೆಮನೆ ತರ, ಒಂದು ಜೈಲು. ಈ ಆತ್ಮ ಇದ್ರೊಳಗೆ ಒಂದು ಜೈಲ್ ತರ ಒಂದು ಕೈದಿಯಾಗಿದ್ದಾನೆ. ಇದನ್ನ ತಲೆವಾಶಲ್ ತರಂದೆ. ಆ ಮೇನ್ ಗೇಟ್ ಇದೆಯಲ್ಲ ಅದು ತೆಗೆದ್ರೆ ಅವನು ಹೊರಗಡೆ ಹೊಟ್ಟೋಗ್ತಾನೆ ಜೀವ. ಆ ತಲೆವಾಶಲ್ ಯಾವ್ದಪ್ಪ ಅಂದ್ರೆ ಬ್ರಹ್ಮನಾಡಿ. ಆ ಬ್ರಹ್ಮನಾಡಿ ಮೂರ್ಧ್ನ ನಾಡಿ ಅಂತ ಹೇಳ್ತೀವಲ್ಲ, 101ನೇ ನಾಡಿ. ಆ ಬ್ರಹ್ಮನಾಡಿಯನ್ನು ತೆರೆದು ವಾನೇರ ವಳಿಪಡುತ್ತ ಮನಮುತ್ತಾನೆ. ನಮ್ಮನ್ನ ಪರಮಪದಕ್ಕೆ ಕರ್ಕೊಂಡು ಹೋಗಕ್ಕೆ ಮನಮುತ್ತಾನೆ, ಸಂಕಲ್ಪ ಮಾಡ್ತಾನೆ ಅಂತ. ಇವಾಗ ಇವುಗಳನ್ನೆಲ್ಲ ನಾವು ಡೀಟೇಲ್ ಆಗಿ ನೋಡೋಣ. ಹೇಗೆ ಅಂತ ಹೇಳಿದ್ರೆ, ನಾನು ಒಂದೊಂದೇ ಹೇಳ್ಕೊಂಡು ಬಂದಲ್ಲ. ಈಗ ಇಂದ್ರಿಯಗಳನ್ನ 10 ಇಂದ್ರಿಯಗಳನ್ನ ಮನಸ್ಸಲ್ಲಿ ಸೇರಿಸೋದು. ಮನಸ್ಸು 11 ಆಯ್ತು. ಆ 11ನ್ನ ಮುಖ್ಯ ಪ್ರಾಣದಲ್ಲಿ ಸೇರಿಸೋದು. ಒಟ್ಟಲ್ಲಿ ಇವಾಗ ಮುಖ್ಯ ಪ್ರಾಣ ಸೇರಿ 12 ಆಯ್ತು. ಅದನ್ನ ಆತ್ಮಕ್ಕೆ ಸೇರಿಸೋದು. ಆತ್ಮದ ಜೊತೆಗೆ ಪಂಚಭೂತದ ಸೂಕ್ಷ್ಮ ಇವುಗಳನ್ನೆಲ್ಲ ತೆಗೆದು ಅದನ್ನ ಈ ಶರೀರದಿಂದ ಒಂದು ಸೆರೆಯನ್ನ ಬಿಡಿಸಿ ಅಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಅದನ್ನ ಇಲ್ಲಿ ಡೀಟೇಲ್ ಆಗಿ ನೋಡೋಣ ಇವಾಗ ಯಾವ್ಯಾವುದು ಅಂತ. ಒಂದು ಈ ಇದರಲ್ಲಿ ಪ್ರಾಣ ಹೋಗುವಾಗ ಇದು ಈ ತರ ಭಗವಂತ ನಮ್ಮನ್ನ ಕರ್ಕೊಂಡು ಹೋಗುವಾಗ ಅರ್ಚಿರಾದಿ ಮಾರ್ಗದಲ್ಲಿ ಹೋಗ್ತೀವಿ ನಾವು. ಆದ್ರೆ ಇವರೆಲ್ಲ ಯಾರು? ಪ್ರಪನ್ನರು, ಮುಕ್ತರು. ಅರ್ಚಿರಾದಿ ಮಾರ್ಗದಲ್ಲಿ ಹೋಗದೆ ಇರೋರ್ಗೂ ಒಂದು ಮಾರ್ಗ ಇದೆ, ಧೂಮ್ರಾದಿ ಮಾರ್ಗ ಅಂತ. ಅದರಲ್ಲಿ ಧೂಮಾರ್ದಿ ಮಾರ್ಗ ಅಂತ, ಅದರಲ್ಲಿ ಚಂದ್ರಲೋಕದವರೆಗೂ ಹೋಗಿ ಮತ್ತೆ ವಾಪಸ್ ಬರ್ತಾರೆ. ಸ್ವರ್ಗಕ್ಕೋ ನರ್ಕಕ್ಕೋ ಹೋಗಿ ಏನೋ ಅನುಭವಿಸ್ಕೊಂಡು ಮತ್ತೆ ಶರೀರ ತಗೊಂಡು, ಯಾವ ಶರೀರ ತಕ್ಕದಾಗಿ ಇರುತ್ತೋ ಅವರ ಫಲಕ್ಕೆ ಅದನ್ನ ತಗೊಂಡು ಮತ್ತೆ ಅವ್ರಿಗೆ ಜನ್ಮ ಸಿಗತ್ತೆ. ಇದು ಒಂದು ಕ್ರಮ. ಇದನ್ನ ನೋಡೋಣ. ಇವಾಗ ಪ್ರಾಣ ಹೋಗುವಾಗ ಏನೇನಾಗತ್ತೆ ಅಂತ ಎಲ್ಲ ಒಂಥರ ಹಂಚಿಕೊಳ್ಬೇಕು. ಆದ್ರೆ ನಮಗೆ ನೋಡಿ ಎಷ್ಟು ಸುಲಭವಾಗಿ ಬರ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ಸೈನ್ಸ್ ಅಲ್ಲಿ ಇವುಗಳನ್ನೆಲ್ಲ ಪ್ರಾಣ ಹೋಗ್ಬೇಕಾದ್ರೆ ಒಂದು ಶರೀರದಲ್ಲಿ ಏನೇನಾಗ್ತಾ ಇದೆ ಅಂತ ಅದನ್ನೆಲ್ಲ ಏನ್ ನೋಡಲ್ಲ. ಯಾರೋ ಒಂದು ICU ನಲ್ಲಿ ಇಟ್ಟಿರ್ತಾರೆ, ಮತ್ತೆ ಇಂಟ್ರಾವಿನಸ್ ಏನೋ ಹೋಗ್ತಾ ಇರುತ್ತೆ, ಇದಾಗ್ತಾ ಇರುತ್ತೆ. ಆದ್ರೆ ಒಳಗಡೆ ಏನಾಗ್ತಾ ಇದೆ ಅನ್ನೋದನ್ನ ಮುಂಚೆನೆ ನಮ್ಗೆಲ್ಲ ಇದೆಲ್ಲ ಉಪನಿಷತ್ ಮೂಲಕ ತಿಳಿದಿಟ್ಕೊಂಡಿರೋ ಅಂತ ವಿಷಯ ಇದು. ಇದನ್ನ ವೇದಾಂತ ದೇಶಕರು ಅವ್ರು ಎಷ್ಟು ಚೆನ್ನಾಗಿ ಬರ್ದಿ ಕೊಟ್ಟಿದ್ದಾರೆ. ನೋಡ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ಯಾರಿಗೇ ಆಗ್ಲಿ ಪ್ರಾಣ ಹೋಗ್ಬೇಕಾದ್ರೆ ಈ ಪ್ರೋಸೆಸ್ ನಡೀತಾ ಇರುತ್ತೆ ಅಂತ. ಹೇಗೆ ಅಂದ್ರೆ, ಪ್ರಾಣ ಹೋಗುವಾಗ ಈ ಜ್ಞಾನೇಂದ್ರಿಯ 5 ಇದೆಯಲ್ಲ, ಕಿವಿ, ಮೂಗು, ನಾಲಿಗೆ, ಕಣ್ಣು, ಚರ್ಮ, ಇವೆಲ್ಲ ಜ್ಞಾನೇಂದ್ರಿಯಗಳು. ಅದೇ ತರ ಕರ್ಮೇಂದ್ರಿಯಗಳು ಬಾಯಿ, ಕಾಲು, ಕೈ, ಮಲದ್ವಾರ ಮತ್ತೆ ಜಲದ್ವಾರ, ಅದು 5. ಮತ್ತೆ ಒಂದು ಮನಸ್ಸು. ಇದಿಷ್ಟು ಸೇರಿದ್ರೆ 11 ಆಗುತ್ತೆ. ಈ 11ನ್ನ ಇದು ಫಸ್ಟ್ ಸ್ಟೆಪ್. ಇದು 11ನ್ನ ಏನ್ ಮಾಡ್ತಾನೆ? ಪ್ರಾಣದಲ್ಲಿ ಲೀನವಾಗೋ ತರ ಮಾಡ್ತಾನಂತೆ. ಯಾವುದು? ಮುಖ್ಯ ಪ್ರಾಣದಲ್ಲಿ ಲೀನವಾಗೋ ತರ ಮಾಡ್ತಾನೆ. ಮುಖ್ಯ ಪ್ರಾಣ, ಪಂಚಪ್ರಾಣ ನಾವು ನೋಡ್ತೀನಿ. ಪ್ರಾಣ, ಅಪಾನ, ಸಮಾನ ಅಂತ ಎಲ್ಲ 5 ಪ್ರಾಣಗಳಿದೆಯಲ್ಲ, ಅದರಲ್ಲಿ ಮುಖ್ಯ ಪ್ರಾಣದಲ್ಲಿ ಇವೆಲ್ಲಾನು ಈ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಮತ್ತೆ ಮನಸ್ಸು ಇದೆಲ್ಲ ಅದರಲ್ಲಿ ಲೀನ ಆಗೋ ತರ ಮಾಡ್ತಾನೆ. ಮತ್ತು ಯಾಕೆಂದ್ರೆ ಸ್ಥಿರವಾಗಿ ಶರೀರದಲ್ಲಿ ಇರ್ಬೇಕಾದ್ರೆ ಈ ಪ್ರಾಣ ಅದನ್ನೆಲ್ಲ ಹಿಡಿದಿಟ್ಕೊಂಡಿರತ್ತಂತೆ. ಇವಾಗ ನಾವು ಒಂದ್ ಕೈ ಕಾಲು ಮೂವ್ಮೆಂಟ್ ಮಾಡ್ಬೇಕಾರೆ, ಅಥವಾ ಕಣ್ ಮಿಟಕಿಸ್ಬೇಕಾರೆ, ತಲೆ ತಿರುಗಿಸ್ಬೇಕಾರೆ, ಇವೆಲ್ಲಕ್ಕೂ ಒಂದು ವ್ಯಾನ ಅಂತ ಒಂದು ಗಾಳಿ ಇರುತ್ತೆ. ಅದರ ಸಹಾಯದಿಂದಾನೇ ನಾವು ಇದನ್ನೆಲ್ಲ ಮಾಡಕ್ಕಾಗತ್ತೆ. ಇಲ್ಲಿ ಅಂದ್ರೆ ಕಾಲು ಹಿಡ್ಕೊಂಡ್ಬಿಟ್ಟಿದೆ ಅಂದ್ರೆ ವಾಯು ನೋವು ಅಂತ ಹೇಳ್ತೀವಲ್ಲ, ಏನ್ ವಾಯು ನೋವು ಇದೇನೆ. ಈ ಒಳಗಡೆ ಇರೋ ಪಂಚಪ್ರಾಣಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅದಕ್ಕೆ ಅಲ್ಲಿ ಹಿಡ್ಕೊಂಡ್ಬಿಟ್ಟಿದೆ. ಅದೆಲ್ಲ ಮೂವ್ಮೆಂಟ್ ಆಗ್ತಾ ಇದ್ರೆ ಅವಾಗ ಸಲೀಸಾಗಿರುತ್ತೆ. ಈ ತರ ಇಂದ್ರಿಯನಿಗೆ ಸ್ಥಿರತ್ವ ಕೊಡಲು ಇದು ತುಂಬಾ ಮುಖ್ಯ. ಈ ಪಂಚಪ್ರಾಣಗಳೆಲ್ಲ ಮುಖ್ಯ. ಈ ಪಂಚಪ್ರಾಣದಲ್ಲಿ ಅದನ್ನ ಲೀನ ಮಾಡಿಸ್ತಾನೆ. ಯಾವ್ದನ್ನ? ಈ 10 ಇಂದ್ರಿಯಗಳನ್ನ ಮತ್ತೆ ಮನಸ್ಸನ್ನ ಅದರಲ್ಲಿ ಪಂಚಪ್ರಾಣಗಳಲ್ಲಿ ಫಿಕ್ಸ್ ಮಾಡೋದು. ಹೇಗೆ ಇದು ಹೆಂಗಾಗತ್ತೆ ಅಂತ ಹೇಳಿದ್ರೆ, ಈ ಪಂಚ ಜ್ಞಾನೇಂದ್ರಿಯ ಇವೆಲ್ಲಾನು ಆ ಸೂಕ್ಷ್ಮತೆ ಇದೆಯಲ್ಲ, ಅದೇನೆ ಒಂದು ಇದು ಕ್ವಾಲಿಟಿ. ಅದನ್ನ ಈ ಪಂಚಪ್ರಾಣದಲ್ಲಿ ಲೀನ ಮಾಡ್ಕೋಬೇಕಾದ್ರೆ ಅಲ್ಲಿ ನಮ್ಗೆ ಕಣ್ಣಿಗೆ ಏನು ಕಾಣಿಸೋದಿಲ್ಲ. ಕಣ್ಣು ಕಾಣಿಸದೆ ಹೋದಾಗ
ಅದನ್ನ ಹೇಗ್ ಮಾಡ್ತಾ ನೋಡಿ, ಆ ಪ್ರಾಣಗಳಲ್ಲಿ ಲೀನ ಆದಾಗ ಅವು ಯಾವುದು ನಮಗೆ ಆಮೇಲೆ ಕೆಲಸ ಮಾಡೋದಿಲ್ಲ. ಆ ಪ್ರಾಣ ಹೋಗುತ್ತಲ್ಲ ಅವಾಗ ಆಮೇಲೆ ಇವು ಯಾವುದು ಕೆಲಸ ಮಾಡಲ್ಲ. ಅದಕ್ಕೋಸ್ಕರ ಅದರಲ್ಲಿ ಲೀನ ಮಾಡ್ತಾರೆ. ಇದು 2ನೇ ಸ್ಟೆಪ್. 3ನೇದೇನಪ್ಪಾ ಅಂದ್ರೆ ಈ ಪ್ರಾಣವಾಯು ಇದೆಯಲ್ಲ, ಈ ಪ್ರಾಣವಾಯು ಈ ಪ್ರಾಣವಾಯುನಲ್ಲಿ ಏನಿದೆ ಇವೆಲ್ಲ ಸೇರ್ಕೊಂಡಿದೆ. ಈ ಪ್ರಾಣವಾಯುನ ಜೀವಾತ್ಮದ ಜೊತೆಗೆ ಲೀನ ಮಾಡ್ತಾನೆ. ಪ್ರಾಣವಾಯು ಜೀವಾತ್ಮದಲ್ಲಿ ಲೀನ ಆಗೋದು ಅಂದ್ರೆ ಪಂಚಭೂತಗಳಲ್ಲಿ ಲೀನ ಆಗತ್ತೆ ಅಂತ. ಈ ಪಂಚಭೂತಗಳಲ್ಲಿ ಲೀನ ಆಗುತ್ತೆ. ಇದು ಇಲ್ಲಿಂದ ಮುಂದಕ್ಕೆ ಏನಾಗುತ್ತೆ, ಭಗವಂತ ಜೀವಾತ್ಮ ಎಲ್ಲ ಬಾಹ್ಯ ಶಾರೀರಿಕ ಕಷ್ಟಗಳನ್ನು ಹೋಗಲಾಡಿಸ್ಬಿಡ್ತಾನೆ. ತುಂಬಾ ಸೌಖ್ಯವಾಗಿರುತ್ತೆ. ಇದಾದ್ಮೇಲೆ ಯಾವ ನೋವು ಇರೋದಿಲ್ಲ ಶರೀರದಲ್ಲಿ. ಯಾವಾಗ ಪ್ರಾಣವಾಯುನ ಜೀವಾತ್ಮದಲ್ಲಿ ಲೀನ ಮಾಡಿಸ್ಬಿಡ್ತಾನೋ ಅವಾಗ ಮೈನಲ್ಲಿ ಏನೇ ನೋವು ಇರುತ್ತೆ, ಯಾವ್ದೋ ಕಾಯಿಲೆ ಬಂದು ತುಂಬಾ ಕಷ್ಟ ಪಡ್ತಿರ್ತಾರಲ್ಲ, ಅದೆಲ್ಲ ಯಾವ್ದು ಇರಲ್ಲ. ತುಂಬಾ ಸೌಖ್ಯವಾಗಿರುತ್ತೆ. ಆ ಕಷ್ಟದಿಂದ ಭಗವಂತ ಹೋಗಲಾಡಿಸ್ತಾನೆ. ಇದು 4ನೇ ಸ್ಟೆಪ್. ಆಮೇಲೆ 5ನೇ ಸ್ಟೆಪ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಜೀವಾತ್ಮ ಶರೀರದ ಸೆರೆಯಿಂದ ಬಿಡಿಸ್ಬೇಕು. ಇದಿಷ್ಟು ಎಲ್ಲ ಮಾಡ್ದ ಕಷ್ಟ ಎಲ್ಲ ಹೋಗುತ್ತೆ. ಆದ್ರೆ ಜೀವಾತ್ಮದಲ್ಲಿ ಇದೆಲ್ಲ ಇದೆಯಲ್ಲ, ಇವಾಗ ಜೀವಾತ್ಮನ ಶರೀರದಿಂದ ಬೇರ್ಪಡಿಸ್ಬೇಕು. ಈ 11 ದ್ವಾರದ ಒಂದು ಕೋಟೆ ಇದೆಯಲ್ಲ, ಅದು ಬ್ರಹ್ಮಪುರಿ ಅಂತ ಹೇಳ್ತಾರೆ. ನೈಕುಡತೆ ಪತ್ತಿ ಇರಂಬುಹಳ್ ಪೋಲ್ ಅನ್ನೋ ಅದರಲ್ಲಿ ತುಂಬಾ ಚೆನ್ನಾಗಿ ಎಲ್ಲ 9 ದ್ವಾರ ಮತ್ತೆ ಇದೆರಡು 11 ದ್ವಾರದ ಒಂದು ಕೋಟೆಯಲ್ಲಿ ಮಧ್ಯದಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಇದು ಜೀವಾತ್ಮ. ಅದನ್ನ ಬೇರ್ಪಡಿಸಿ ಎಲ್ಲ ಅದ್ರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾನೆ ಭಗವಂತ. ಎಲ್ಲ ಜೀವಾತ್ಮ ಜೊತೆಗೆ ಈ ಜ್ಞಾನೇಂದ್ರಿಯ ಇದು ಮತ್ತೆ ಮನಸ್ಸು ಪ್ರಾಣವಾಯು ಎಲ್ಲ ಲೀನವಾಗಿ ಇಟ್ಕೊಂಡಿದೆ. ಇದನ್ನ ಹೊರಗಡೆ ತೆಗಿಬೇಕು. ಶರೀರದಿಂದ ಹೊರಗಡೆ ತೆಗಿಬೇಕಲ್ಲ. ಶರೀರದಲ್ಲಿ ಒಳಗಡೆ ಇರೋವರೆಗೂ ಅಕಸ್ಮಾತ್ ಅದೇನೋ ಆಕ್ಟಿವಿಟಿ ಇಲ್ಲದೆ ಹೋದ್ರು ಕೋಮಾ ಅಂತ ಹೇಳ್ತಾರೆ. ಇದು ಹಾರ್ಟ್ ಬೀಟ್ ಆಗ್ತಾ ಇದೆ, ಲಂಗ್ಸ್ ವರ್ಕ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಇಟ್ಬಿಡ್ತಾರೆ. ವೆಂಟಿಲೇಟರ್ ಏನಾದ್ರು ಹಾಕ್ಬಿಟ್ಟು ಇಟ್ಬಿಡ್ತಾರೆ. ಇವಾಗ ಮುಖ್ಯ ಪ್ರಾಣವನ್ನ ಹೊರಗಡೆ ತೆಗಿಬೇಕು. ಜೀವಾತ್ಮದೊಂದಿಗೆ ಹೊರಗಡೆ ತೆಗಿಬೇಕು. ಎಲ್ಲಿಂದ ತೆಗಿತಾನೆ ಅಂತ ಹೇಳಿದ್ರೆ ಮುಕ್ತಾತ್ಮರಿಗಳಿಗೆಲ್ಲ ಬ್ರಹ್ಮರಂಧ್ರದ ಮೂಲಕ ತೆಗಿತಾನಂತೆ. ಇಲ್ಲಿ ಮಧ್ಯದಲ್ಲಿ ಬ್ರಹ್ಮರಂಧ್ರ ಅಂತ ಹೇಳ್ತಾರೆ. ನಾವು ಯಾವಾಗ್ಲೂ ಮಗು ಚಿಕ್ಕದಾಗಿರ್ಬೇಕಾದ್ರೆ ನೋಡ್ಬೇಕು, ಈ ಕಪಾಲ ಇರುತ್ತಲ್ಲ ಅದು 2 ಪೀಸ್ ಆಗಿರುತ್ತೆ. ಸ್ಲೋಲಿ ಅದು ಜಾಯಿನ್ ಆಗುತ್ತೆ. ಮಗು ಹುಟ್ಟಿ 1-2-3 ತಿಂಗಳವರೆಗೂ ಇಲ್ಲಿ ನೆತ್ತಿ ಸ್ವಲ್ಪ ಮೆತ್ತಗೆ ಇರುತ್ತೆ. ಅದೇ ಆಮೇಲೆ ಗಟ್ಟಿ ಆಗ್ಬಿಡುತ್ತೆ. ಅದೇನೆ ಬ್ರಹ್ಮರಂಧ್ರ ಇರುವಂತ ಜಾಗ. ಬ್ರಹ್ಮರಂಧ್ರದ ಮೂಲಕ ಕರ್ಕೊಂಡು ಹೋಗ್ಬೇಕು ಭಗವಂತ. ಅದನ್ನ ಜೀವನನ್ನ ಕರ್ಕೊಂಡು ಹೋಗ್ತಾನೆ. ಆ ಬ್ರಹ್ಮರಂಧ್ರದಿಂದ ಅರ್ಚಿನಾದಿ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾನೆ. ಅರ್ಚಿಸ್ ಆದಿ ಅಂತ. ಅರ್ಚಿಸ್ ಅಂದ್ರೆ ಅಗ್ನಿ ಆದಿ ಅಂದ್ರೆ 12 ಆತಿವಾಹಕರು 12 ಲೋಕ ಮೂಲಕ ಕರ್ಕೊಂಡು ಹೋಗ್ಬೇಕು. ಅದು ಮುಂದಿನ ಹಾಡಲ್ಲಿ ಅದನ್ನು ಡೀಟೇಲ್ ಆಗಿ ಎಲ್ಲ ಹೇಳ್ತಾರೆ. ಈ ಅರ್ಚಿನಾದಿ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನ ಅದಕ್ಕೆ ರಹಸ್ಯತ್ರಯ ಸಾರದಲ್ಲಿ ಗತಿಚಿಂತನ ಮಾರ್ಗ ಅಂತ ಒಂದು ಅಧಿಕಾರ ಅಂತ ಇದೆ. ಗತಿಚಿಂತನ ಅಧಿಕಾರದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಯಾವ ಮಾರ್ಗವಾಗಿ ಹೋಗ್ತೀವಿ ಅಂತ ನಾವು ಅದನ್ನ ಯೋಚನೆ ಮಾಡ್ಬೇಕಂತೆ. ಉಳಿದ ಕಾಲದಲ್ಲಿ ಪ್ರಪತ್ತಿ ಮಾಡ್ಕೊಂಡಾದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಈ ಗತಿಚಿಂತನ ಮಾರ್ಗ ಅಧಿಕಾರದಲ್ಲಿ ಹೇಳ್ತಾರೆ. ಈ ಯಾವ ಗತಿ ಅಂದ್ರೆ ಯಾವ ಮಾರ್ಗವಾಗಿ ನಾವು ಹೋಗ್ತೀವಿ, ಭಗವಂತ ನಮ್ಮನ್ನ ಹೇಗೆ ಕೈ ಹಿಡಿದು ನಡೆಸ್ತಾನೆ ಅನ್ನೋ ಆ ಮಾರ್ಗವನ್ನ ಚಿಂತೆ ಮಾಡ್ತಾ ಇರ್ಬೇಕಂತೆ. ಅದೊಂಥರ ಸೌಖ್ಯ. ಇವಾಗ ಯಾವ್ದಾನ ಒಂದು ಟೂರ್ ಹೋಗ್ತೀವಿ ಅಂತ ಪ್ಲಾನ್ ಮಾಡ್ಕೊಂಡಿರ್ತೀವಲ್ಲ, ಹೇಗ್ ಹೋಗ್ತೀವಿ, ಎಲ್ಲಿ ಹೋಗ್ತೀವಿ, ಏರ್ಪೋರ್ಟ್ಗೆ ಹೋಗ್ತೀವಿ, ಆತರ ಎಲ್ಲ ಒಂದು ಪ್ಲಾನ್ ಮಾಡ್ತೀವೋ ಇಲ್ವೋ, ಅದೇ ತರ ನಮ್ಮ ಜೀವಾತ್ಮದ ಮುಖ್ಯವಾದ ಜರ್ನಿ ಇದು. ಇದಕ್ಕೆ ತುಂಬಾನೇ ಪ್ಲಾನ್ ಮಾಡ್ಬೇಕು. ಏನು ಪ್ಲಾನಿಂಗ್ ಇಲ್ಲ ನಮ್ದು. ಹೆಂಗಂದ್ರೆ ಹಂಗೆ ನಡ್ಸ್ಕೊಂಡು ಹೋಗ್ತಾ ಇದೀವಿ ನಾವು ಜೀವನನ. ಇದಕ್ಕೆ ಪ್ಲಾನ್ ಮಾಡ್ಬೇಕು. ಇದಕ್ಕೆ ಭಗವಂತ ತುಂಬಾ ಚೆನ್ನಾಗಿ ನಮಗೆ ಸಹಾಯ ಮಾಡ್ತಾನೆ. ಅವನು ಸಂಕಲ್ಪ ಮಾಡಿ ಅವನು ಮನಮುಟ್ಟಾನೆ ಅಂತೆಲ್ಲ ಹೇಳ್ತಾರಲ್ಲ ದೇಶಗಳು. ಅವ್ನಿಗೆ ಎಷ್ಟು ಕರುಣೆ ಇದ್ರೆ ಇದಕ್ಕೆಲ್ಲ ಇದು ಈ ಜೀವಾತ್ಮನ ಕರ್ಕೊಂಡು ಹೋಗ್ಬೇಕಪ್ಪ, ನನ್ ಕೆಲ್ಸ ಇವಾಗ ಇದು ಅಂತ ಅನ್ಕೊಂಡು ಎಷ್ಟೊಂದು ಕೆಲಸ ಇದ್ದಾಗ್ಲೂ ಅದನ್ನೆಲ್ಲ ಬಿಟ್ಬಿಟ್ಟು ಜೀವಾತ್ಮನ ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತಾನೆ. ಈ ಬ್ರಹ್ಮನಾಡಿಯ ಮೂಲಕ ಹೋಗ್ಬೇಕಾದ್ರೆ ಅದನ್ನ ಅರ್ಚಿರಾದಿ ಮಾರ್ಗ ಅಂತ ಹೇಳ್ತಾರೆ. ಈ ಮಾರ್ಗದಲ್ಲಿ ಜೀವ ವೈಕುಂಠಕ್ಕೆ ಸೇರ್ತಾನೆ. ಇದು ಉತ್ಕ್ರಮಣ ಇದು ಪರ್ವದಲ್ಲಿ ಬರುವಂತದ್ದು. ನೋಡಿ, ಇವಾಗ ಒಂದು ಜೀವ ಯಾಕೆ ಹಂಗೆ ಸುಲಭವಾಗಿ ಸತ್ತು ಹೋಗ್ಬಿಡಕ್ ಆಗೋದಿಲ್ಲ ಅಂತ ಹೇಳಿದ್ರೆ ಇಷ್ಟೆಲ್ಲ ಕಾರ್ಯಕ್ರಮ ನಡಿಬೇಕು. ಈ 10 ಇಂದ್ರಿಯಗಳು ಮನಸ್ಸಲ್ಲಿ ಸೇರ್ಬೇಕು. ಆ ಮನಸ್ಸಲ್ಲಿ ಸೇರಿದ 10 ಇಂದ್ರಿಯಗಳು ಆಮೇಲೆ ಪ್ರಾಣವಾಯುನಲ್ಲಿ ಲೀನವಾಗ್ಬೇಕು. ಆ ಪ್ರಾಣವಾಯುನು ಬಾಕಿ ವಾಯುಗಳೆಲ್ಲ ಸೇರಿ ಪ್ರಾಣವಾಯುದಲ್ಲಿ ಲೀನ ಆಗುತ್ತೆ. ಈ 10 ಇಂದ್ರಿಯ ಮನಸ್ಸು ಎಲ್ಲ ಪ್ರಾಣವಾಯುದಲ್ಲಿ ಲೀನ ಆಗುತ್ತೆ. ಇವೆಲ್ಲಾನು ಒಟ್ಟಿಗೆ ಆಮೇಲೆ ಜೀವಾತ್ಮದೊಂದಿಗೆ ಲೀನ ಆಗ್ಬೇಕು. ಈ ಜೀವಾತ್ಮವನ್ನ ಶರೀರದಿಂದ ಬಿಡಿಸಿ ಬ್ರಹ್ಮರಂಧ್ರದ ಮೂಲಕ ಕರ್ಕೊಂಡು ಹೋಗ್ಬೇಕು.
ಇಷ್ಟು ಕೆಲಸ ಆಗ್ಬೇಕು ನೋಡಿ. ಅದಕ್ಕೆ ಯಾಕೆ ಆಳ್ವಾರ್ಗಳು ಆಕಾಶತ್ತೆ ನೋಕಿ ಅಳುವಂತಳುವನೆ ಅಂತ ಹೇಳಿದ್ರೆ, ಸುಮ್ಮನೆ ಹಾಗೆ ಪ್ರಾಣವನ್ನ ತೆಗೆದು ಇದು ತೆಗೆದು ಬಿಡಕ್ಕಾಗಲ್ಲ. ಇಷ್ಟು ಪ್ರೋಸೆಸ್ ಇದೆ, ಇವೆಲ್ಲಾನು ನಡಿಬೇಕು. ಇವೆಲ್ಲ ನಡೆದ್ರೇನೆ ಆಶ್ಚರ್ಯಾದಿ ಮಾರ್ಗದಲ್ಲಿ ಹೋಗಕ್ಕಾಗೋದು. ಅದು ಭಗವಂತ ನಮ್ ಜೊತೆಗೆ ಬರ್ಬೇಕು, ಭಗವಂತ ಬಂದು ನಮ್ಮನ್ನ ನಡೆಸ್ಬೇಕು, ಇಲ್ಲದ್ರೆ ಆಗೋದಿಲ್ಲ. ಅದಕ್ಕೆ ಅವರು ಆತರ ಹೇಳ್ತಾರೆ. ಮುಂದಿನ ಹಾಡಿಗೆ ಹೋಗೋಣ. தெருளார் பிரமபுரத்திரை சேர்ந்திட வந்தவர் தாம். தெருளார் பிரமபுரத்திரை சேர்ந்து இடத்தீர்ந்தவர் தாம். அருளால் பிரமபுரச்சிறை தீர்ந்து பின் வந்தெதிர்கொண்டு. மருளார் பிரமபுர சிறை தீர்ந்த பின் வந்தெதிர்கொண்டு. வருளார்ன்ட்டு இருக்கா? அருள் தானே அது? மருளார் மேம். தெருள் மருளார். அடுத்தது அருள். ஓகே, நெக்ஸ்ட் தேர்ட் லைன் அருள். ஓகே ஓகே. Just check no Sabita, it should be Arulal only, because Arulal Pirama Purachirai தீர்ந்து. இந்த சிறை, இந்த ಶರೀರன்ற ಒಂದು ಇದು ಶಿರೆಯೇ, ದಟ್ ಆ ಶರೀರ ಅನ್ನೋ ಒಂದು ಸೆರೆನ ಬಿಡಿಸ್ಬೇಕು. ಅದಕ್ಕೆ ಮರುಳಾದ್ರೆ ಆಗಲ್ಲ, ಅರುಳಿಂದನೇ ಆಗ್ಬೇಕದು. அதுக்கு அடுத்து மூணாவது லைன்ல அருளால் அமரர் நடத்தன்னு அது வேற, அது வேற. அருளால் அமரர் நடத்துறது ஆதிவாகக்கர் அருளால். அது இது அஜ்ஞானமான சரீரம் மேம். அஜ்ஞானம் நிறைந்த சரீரத்தை சிறை தீர்த்த பின் அஜ்ஞானம் நிறைந்த ஃபர்ஸ்ட் ஞானம் உடையவர்னு, அப்புறம் அஜ்ஞானம் உள்ள சரீரம். ஆன்ல கொடுத்திருக்காங்க, அப்படியே மீனிங்கும் பண்ணிட்டு இருக்காங்க கன்னடால. அது மோஸ்ட்லி ப்ராபப்லி தாம் అంటే ఎండార్దే அந்த பாதிமா இங்க எடுத்துக்கணும் போல இருக்கு. அது இருக்கலாம் மேம். அது சேர்த்து கொடுத்திருந்தா நீங்க அதான் தாம் அருளால் கரெக்ட். அத மோஸ்ட்லி அது தாம் செப்பரேட்டா பண்ணிட்டு இருக்கா. அருளால் எனிவே மீனிங் ಆಲ್ಸೋ ಮೀನಿಂಗ್ಫುಲ್ಲಿ இருக்கு ಅಂತ அப்படி இருக்கா ನೋಡಿ. ನಿಮ್ ಪುಸ್ತಕದಲ್ಲಿ ಹೇಗಿದ್ರೆ ಮರುಳಾಲ್ ಅಂತ ಬರ್ಕೊಳ್ಳಿ. ಓಕೆ. மருளால் பிரமபுரச்சிறை தீர்ந்த பின் வந்தெதிர்கொண்டு. மருளார் பிரமபுரச்சிறை தீர்ந்த பின் வந்தெதிர்கொண்டு. அருளால் அமரர் நடத்த இம்மாயையை கடந்ததற்பின். அருளால் அமரர் நடத்த இம்மாயையை கடந்ததற்பின். சுருளார் பவனரகச் சுழலாழ்த்தின் தன் சூழ்ச்சியிலே. சுருளார் பவனரகச் சுழல் ஆற்றின் சூழ்ச்சியிலே. தெருளார் பிரமபுரத்திரை சேர்ந்திட வந்தவர் தாம். அருளால் பிரமபுரச்சிறை தீர்ந்த பின் வந்தெதிர்கொண்டு. அருளால் அமரர் நடத்த இம்மாயையை கடந்ததற்பின். சுரளார் பவனரகச் சுழலாத்தின் தன் சூழ்ச்சியிலே. தெருளார் பிரமபுரத்திரை சேர்ந்து இடத்தீர்ந்தவர் தாம். மருளார் பிரமபுரச்சிறை தீர்ந்த பின் வந்தெதிர்கொண்டு. அருளால் அமரர் நடத்த இம்மாயையை கடந்ததற்பின். சுருளார் பவனரகச் சுழல் ஆற்றின் சூழ்ச்சியிலே. ಓಕೆ. ಇದಕ್ಕೆ ಒಂದು ಪರ್ಟಿಕ್ಯುಲರ್ ರಾಗ ಶೈಲಿನೂ ಇದೆ. ಹೇಳಿದೆ ಕಟ್ಟಳೆ ಕಲಿತುರೆ ಅಂತಾರೆ ತಮಿಳಲ್ಲಿ ಅದನ್ನ. ಈ ಪರಮಪದ ಸೋಪಾನನೂ ಅಷ್ಟೇನೆ, ಹಾಗೇನೆ ಹಸ್ತಗಿರಿ ಮಹಾತ್ಮ್ಯನೂ ಅಷ್ಟೇನೆ. ಒಂದೊಂದು ಬೇರೆ ಬೇರೆ ರಾಗದಲ್ಲೇ ಹಾಡುವಂಥದ್ದು. ಕೆಲವು ಇಯರ್ಪ ರಾಗದಲ್ಲಿ ಹಾಡ್ಬೇಕಾಗತ್ತೆ, ಕೆಲವು ಷಡ್ಪದಿಗಳೆಲ್ಲ ಹಾಡ್ತೀವಲ್ಲ ಅದೇ ತರ ರಾಗದಲ್ಲಿ ಹಾಡ್ಬೇಕಾಗತ್ತೆ. ಇಲ್ಲಿ ತೆರುಳಾರ್ ಪಿರಮಪುರತ್ತಿರೈ ಅಂತ ಹೇಳಿದಾಗ, ತೆರುಳಾರ್ ಅಂತ ಹೇಳಿದಾಗ ಜ್ಞಾನೋದಯ ಆದವರು ಅಂತ. ಏನಿಲ್ಲಿ ಜ್ಞಾನೋದಯ ಆದವರು ಅಂತ ಹೇಳಿದ್ರೆ ತುಂಬಾ ಆಶ್ಚರ್ಯವಾಗಿ ಹೇಳ್ತಾರೆ.
ಎಷ್ಟೇ ಯೋಗಿಗಳಾಗಿದ್ರೆ ಕೂಡ, ಎಷ್ಟೇ ಭಕ್ತಿ ಯೋಗ ಮಾಡ್ತಾ ಇದ್ರೆ ಕೂಡ ಭಗವಂತನನ್ನ ತಿಳ್ಕೊಂಡ್ಬಿಡೋಕೆ ಅಷ್ಟು ಸುಲಭ ಅಲ್ಲ. ಅದಕ್ಕಿಂತ ಸುಲಭ ಅಂತ ಹೇಳಿದ್ರೆ ಭಗವಂತನಲ್ಲಿ ಶರಣಾಗತಿ ಮಾಡ್ಕೊಳ್ಳೋದೇ ಸುಲಭ. ಯಾಕೆಂತ ಹೇಳಿದ್ರೆ ಭಕ್ತಿ ಯೋಗ ಮಾಡೋರು ಕೂಡ ತಮ್ಮ ಭಕ್ತಿ ಯೋಗ ಫಲಿಸ್ಲಿ ಅಂತ ಹೇಳ್ಬಿಟ್ಟು ಒಂದು ಶರಣಾಗತಿ ಮಾಡ್ಕೊಳ್ತಾರಂತೆ. ಆ ತರ ತೆರುಳಾರ್ ಅಂತ ಹೇಳಿದ್ರೆ ತಿಳಿದವರು ಅಂತ ನಾವು ಅನೇಕ ಇದರಲ್ಲಿ ನೋಡ್ತೀವಿ. ಹಾಗಿದ್ದಲ್ಲಿ ಯಾಕೆ ಭಕ್ತಿ ಯೋಗ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಈ ಯುಗಗಳಿಗೆ ಅನುಸಾರವಾಗಿ ಆ ತರ ಒಂದು ಆಸೆ ಅಥವಾ ಅದು ಬರುತ್ತೆ. ಇವಾಗ ನೋಡಿ, ಕೃತಯುಗದಲ್ಲಿ ನೀವು ಯಾರಿಗಾದ್ರೂ ಸುಮ್ಮನೆ ನೀವು ಶರಣಾಗತಿ ಮಾಡ್ಕೊಳ್ಳಿ ಅಂದ್ರೆ ಯಾಕೆ, ನಮ್ಗೇನ್ ಯೋಗ್ಯತೆ ಇಲ್ವಾ, ನಾವು ಧ್ಯಾನ ಮಾಡ್ತೀವಿ, ನಾವು ತಪಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಕೂತ್ಕೊಳ್ತಾರೆ. 1000 ವರ್ಷ ಯೋಗ ಮಾಡ್ಕೊಂಡು ತಪಸ್ ಮಾಡ್ಕೊಂಡು ಕೂತ್ಕೊಂಡು ಭಗವಂತನನ್ನ ಸಾಕ್ಷಾತ್ಕಾರ ಪಡಿಸ್ಕೊಳ್ತಾರೆ. ಅದೇ ತ್ರೇತಾಯುಗದಲ್ಲಿ ನೀವು ಯಾರಿಗಾದ್ರೂ ಶರಣಾಗತಿ ಮಾಡ್ಕೊಳ್ಳಿ ಅಂದ್ರೆ ಅದಕ್ಕೆ ನಾವು ಮಾಡ್ಬೇಕು, ನಾವು 3 ಅಗ್ನಿ ಮಾಡ್ಕೊಂಡು ನಾವೆಲ್ಲ ದಿನ 3 ಅಗ್ನಿ ಕಾರ್ಯ ಮಾಡ್ತೀವಿ, ಅದರಲ್ಲಿ ನಾವು ಸಿದ್ಧಿಸ್ಕೊಳ್ತೀವಿ, ಯಾಕೆ ನಾವು ಮಾಡ್ಬೇಕು, ಸುಲಭವಾದ ಮಾರ್ಗ ಶರಣಾಗತಿ ನಮಗ್ ಬೇಡ ಅಂತ ಹೇಳ್ತಾರೆ. ದ್ವಾಪರ ಯುಗದಲ್ಲಿ ಮಾಡಿದಾಗ್ಲೂ ಅವಾಗ್ಲೂ ಅಷ್ಟೇ ನಾವು ಭಜನೆ ಮಾಡ್ತೀವಿ ಅಂತ ಹೇಳ್ತಾರೆ. ಆಗ ಕಲಿಯುಗದಲ್ಲಿ ತುಂಬಾ ಕ್ಷೇಮವಾಗಿ ನಮಗೆ ಕೈಲಿ ಏನೂ ಆಗಲ್ಲ, ಆಕಿಂಚನ್ಯ ಅನನ್ಯಗತಿತ್ವ ಎಲ್ಲ ತಿಳ್ಕೊಂಡ್ಮೇಲೆ ಇದು ತುಂಬಾ ಸುಲಭವಾದ ಮಾರ್ಗ ಅಂತ. ಅದಕ್ಕೆ ತೆರುಳಾರ್ ಅಂತ ಹೇಳಿದ್ರೆ ಈ ಎಲ್ಲಾ ಮಾರ್ಗವೂ ಕಷ್ಟ. ಅದಕ್ಕೆ ಇದರಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾನಂತ, ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಹೇಳಿದ್ರೆ ಎಲ್ಲಾ ಮಾರ್ಗಗಳಲ್ಲೂ ಒಂದು ಶ್ರಮ ಇದೆ. ಅಂದ್ರೆ ಜ್ಞಾನ ಯೋಗ, ಕರ್ಮಯೋಗ, ಭಕ್ತಿ ಯೋಗಗಳಲ್ಲೆಲ್ಲ ಒಂದೊಂದು ಶ್ರಮ ಇರೋದ್ರಿಂದ ನಮಗೆ ಆಗದೆ ಇರೋದ್ರಿಂದ, ಯಾಕೆಂದ್ರೆ ಸಮಯ ಕಡಿಮೆ ಇದೆ, ಆಯುಷ್ಯ ಕಡಿಮೆ ಇದೆ, ಮತ್ತೆ ತಿರ್ಗಾ ಹುಟ್ಟಿ ಬರೋದು ಬೇಡ ಅಂತ ನಮಗೆ ಇದ್ರೆ ಅವಾಗ ಏನಾಗುತ್ತೆ, ತೆರುಳಾರ್ ನಮಗೆ ಬುದ್ಧಿ ತಿಳಿದು ಅವಾಗ ನಮ್ಗೆ ವಿವೇಕ ಪೆತ್ತಿಂಗ್ ಅಂತ ಹೇಳ್ತಾರಲ್ಲ ಈ ಹಾಡುಗಳಲ್ಲೇನೆ, ಅದೇ ತರ ತೆರುಳಾರ್ ಅಂದ್ರೆ ವಿವೇಕ ಬಂದು ಪರಮಪುರತ್ತಿರೈ ಶೇರ್ದಿಡ. ಅವಾಗ ಪಿರಮಪುರತ್ತಿರೈ ಅಂತ ಹೇಳಿದ್ರೆ ಬ್ರಹ್ಮಪುರ ಅಂತ. ಈ ಬ್ರಹ್ಮಪುರ ಪ್ರಸಿದ್ಧವಾದ ಜೀವನಕ್ಕೆ ಶರೀರ ಸ್ವಾಮಿ ಆಗಿದ್ದಾನೆ. ಈ ಶರೀರವೇ ಒಂದು ಪಟ್ಟಣ ಅಂತಿದ್ರೆ ಪಂಡಂಡ ಪಟ್ಟಿನಂ ಕಾಪೆ ಅಂತ ನೈ ಕೊಡತ್ತೆ ಪತ್ತೇರು ಅದರಲ್ಲಿ ಪೆರಿಯಾಳ್ವಾರ್ ಹಾಡ್ತಾರೆ. ಈ ಪಟ್ನ ಇದೆಯಲ್ಲ ಬ್ರಹ್ಮಪುರಿ, ಇದು ಭಗವಂತ ಕಾಪಾಡ್ತಾ ಇದ್ದಾನೆ. ಹಿಂಗೆ ಇಲ್ಲಿ ಬರ್ಬೇಡಿ ಹೋಗಿ ಅಂತ ಹೇಳ್ಬಿಟ್ಟು ನಡಮಿನ್ ಅಂತ ಓಡಿಸ್ತಾರೆ ಕಾಯಿಲೆಗಳನ್ನೆಲ್ಲ, ನೀವು ಇಲ್ಲಿ ಬರ್ಬೇಡಿ, ಯಾಕಂದ್ರೆ ಇದಕ್ಕೆ ಕಾವಲ್ಗಾರ ಭಗವಂತನಾಗಿದ್ದಾನೆ ಅಂತ ಹೇಳ್ಬಿಟ್ಟು ಕಾಯಿಲೆಗಳನ್ನ ಧೈರ್ಯದಿಂದ ಪಾಸಿಟಿವ್ ಆಗಿ ಓಡಿಸೋವಂಥದ್ದು ಒಂದು 10 ಪಾಶ ಪೆರಿಯಾಳ್ವಾರು ಬರೆದು ಕೊಟ್ಟಿದ್ದಾರೆ. ಅದರಲ್ಲಿ ಶರೀರ ಅನ್ನೋದು ಒಂದು ಬ್ರಹ್ಮಪಟ್ಟಣ ಅಂತ ಹೇಳ್ಬಿಟ್ಟು ತುಂಬಾ ಸೊಗಸಾಗಿ ಹೇಳಿದ್ದಾರೆ. ಅದೇ ತರ ಪ್ರಸಿದ್ಧವಾದ ಜೀವನ ಶರೀರಕ್ಕೆ ಸ್ವಾಮಿ ಆಗಿರೋರು ಯಾರು ಅಂತ ಹೇಳಿದ್ರೆ ಸಾಕ್ಷಾತ್ ಭಗವಂತ ಅಂತರ್ಯಾಮಿಯಾಗಿ ಅವನು ಅದ್ರೊಳಗೆ ಕೂತ್ಕೊಂಡಿದ್ದಾನೆ ಪರಮಾತ್ಮ ಅಂತ. ಇಲ್ಲಿ ತೆರುಳಾರ್ ಪಿರಮಪುರತ್ತಿರೈ ಶೇರ್ದಿಡ ಅಂತ ಹೇಳಿದಾಗ ಸೇರಲು ಹೊರಟ ಅಂತ ಹೇಳಿದ್ರೆ ಪ್ರಯಾಣ ಮಾಡಿ ಬಂದವರು, ಅವರು ವಂದವರ್ತಾಮ್ ಏನ್ ಪ್ರಯಾಣ ಮಾಡ್ಕೊಂಡು ಬಂದವರು ಭಗವಂತನನ್ನ ಸೇರ್ಕೋಬೇಕು ಅಂತ ಹೇಳಿ ಭಗವಂತನ ಜೊತೆಗೆ ಬಂದವರು ವಂದವರ್ತಾಮ್ ಅಂತ ಮರುಳ. ಯಾಕಂದ್ರೆ ಇಷ್ಟು ದಿವಸ ಯಾಕೆ ಆ ಶರೀರದಲ್ಲಿ ಇದ್ರು ಅಂದ್ರೆ ಓಕೆ ಅದೇ ಇವಾಗ ಮರುಳಾಲ್ ಅಂತ ಹೇಳಿದ್ರೆ ಇಷ್ಟು ದಿವಸ ಆದರೆ ಯಾಕೆ ಆ ಶರೀರದಲ್ಲೇ ಇದ್ವಿ ಅಂತ ಹೇಳಿದ್ರೆ ಅಜ್ಞಾನದಿಂದ ಇದ್ವಿ. ಈ ಅಜ್ಞಾನದಿಂದ ಇರೋದ್ರಿಂದ ಭಗವಂತ ಯಾರು, ನಾವೆಲ್ಲ ಯಾರು, ನಮ್ಮ ಸ್ವರೂಪ ಗೊತ್ತಿಲ್ದೇನೆ ನಾವೆಲ್ಲ ಭಗವಂತನಿಗೆ ಅಡಿಯಾರುಗಳು, ಅಲ್ಲೇ ಹೋಗಿ ಕೈಂಕರ್ಯ ಮಾಡ್ಬೇಕಾದವರು ತಿಳಿದೆ ಇಲ್ಲೇ ಭೋಗ್ಯವಾಗಿದೆ ಅಂತ ಸಂಸಾರದಲ್ಲಿ ಇದ್ದು ಬಿಟ್ಟಿದ್ವಿ. ಅದಕ್ಕೆ ಮರುಳಾರ್ ಅಂತ ಹೇಳ್ತಾರೆ. ಪಿರಮ ಪುರಚ್ಚಿರೈ ತೀರ್ದ. ಅದಕ್ಕೆ ಇಲ್ಲಿ ಮರುಳೆಲ್ಲ ಹೋದ್ಮೇಲೆ ಈ ಸೆರೆವಾಸ ಇದೆಯಲ್ಲ, ಈ ಶರೀರದಲ್ಲಿ ಆತ್ಮ ಒಂದು ಕೈದಿಯಾಗಿದೆ. ಆ ಸೆರೆವಾಸ ತೀರ್ந்து ಪಿನ್ ಒಂದ್ ಎದಿರ್ಕೊಂಡ ಅದನ್ನ ಆಮೇಲೆ ಅರುಳಾಲ್ ಅಮರರ್ ಯಾರು ಎದಿರ್ಕೊಂಡ ಅಂತ ಹೇಳಿದ್ರೆ ಆತಿವಾಹಕರು ಬರ್ತಾರೆ. ನಮ್ಮನ್ನ ನಾವು ನೋಡ್ತೀವಲ್ಲ, ಒಂದವರ್ ಎದಿರ್ಕೊಳ್ಳ ಮಾಮಣಿ ಮಂಡಪತ್ ಅಂತ ಅಲ್ಲೂ ಹೋದ್ಮೇಲೆ ವೈಕುಂಠದಲ್ಲಿ ಎಲ್ಲ ಅಪ್ಸರ ಸ್ತ್ರೀಯರು ಬಂದು ಎದುರ್ಕೊಂಡು ನಮ್ಮನ್ನ ಮಾಡ್ಕೊಳ್ತಾರೆ. ಅದೇ ತರ ಇಲ್ಲಿ ಒಂದೆದಿರ್ಕೊಂಡು ಅರುಳಾಲ್ ಅಮರರ್ ನಡತ್ತ ಎಲ್ಲಿ ಆತಿವಾಹಕರಾಗಿ ನಮ್ಮನ್ನ ಕೈ ಹಿಡಿದು ನಡೆಸ್ತಾರಂತೆ. ಯಾವಾಗ ಎಲ್ಲಿಗೆ ನಡೆಸ್ತಾರಂದ್ರೆ ಈ ಮಾಯೈ ಕಡಂದದರ್ ಪಿನ್,
ಈ ಮೋಹದಿಂದ ಕೂಡಿದ ಈ ಮಾಯೆಯಾದ ಈ ಪ್ರಪಂಚದ ಒಂದು ಸುಳಿ ಗರ್ತ ಇದೆಯಲ್ಲ, ಇದರಿಂದ ನಮ್ಮನ್ನ ಬಿಡಿಸಿ ಶರೀರದಿಂದ ಶರೀರದ ಸರವಾಸೆಯಲ್ಲಿ ಇರುವಂತ ನಮ್ಮ ಆತ್ಮವನ್ನ ಕಳಿಸಿ ಆ ಜೀವಾತ್ಮವನ್ನ ಶುರಳಾರ್ ಭವ ನರಕ ಶುರಳಾರ್ಥ ಈ ಮತ್ತೆ ಈ ನರಕದ ಗರ್ತ ಇದೆಯಲ್ಲ, ಶುಳಲ್ ಅಂತ ಹೇಳಿದ್ರೆ ಸುಳಿ, ಅದರಲ್ಲಿ ಬೀಳದೆ ಇರೋ ತರ ಮಾಡ್ತಾರಂತೆ. ಆತಿನ್ ತನ್ ಶೂಚಿಲೆ ಇದರಲ್ಲಿ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ಆ ಸುಳಿಯಲ್ಲಿ ಹೋಗಿ ಸಂಸಾರ ಎಂಬ ನರಕದಲ್ಲಿ ಬೀಳದೆ ಇರೋ ತರ ಸಿಕ್ಕಿಕೊಂಡು ನರಳುವುದಿಲ್ಲ. ಯಾರು ಅಂತ ಹೇಳಿದ್ರೆ ಭಗವಂತನಲ್ಲಿ ಯಾರು ಶರಣಾಗತಿ ಮಾಡ್ಕೊಳ್ತಾರೋ ಅವರಿಗೆ ಭಗವಂತನೇ ಸ್ವಯಂ ಬಂದು ಎಲ್ಲ ಈ ಕೆಲಸವನ್ನೆಲ್ಲ ಮಾಡಿ ಬ್ರಹ್ಮನಾಡಿಯಲ್ಲಿ ನಮ್ಮ ಮಾರ್ಗವನ್ನ ಓಪನ್ ಮಾಡಿ ತೆರೆವಾಶಲ್ ತರಂದು ಅಂತ ಹೇಳ್ತಾರಲ್ಲ, ಬ್ರಹ್ಮನಾಡಿಯಲ್ಲಿ ಆ ಮಾರ್ಗವನ್ನ ತೆರೆದು ಕೈ ಹಿಡಿದು 12 ಆತಿವಾಹಕರ ಮೂಲಕ ನಮ್ಮನ್ನ ನಡೆಸ್ಕೊಂಡು ಹೋಗ್ತಾರೆ. ನರಕ ಶ್ರೇಲ್ ಅಂದ್ರೆ ನರಕ, ಸಂಸಾರನೇ ಒಂದು ನರಕ, ಮತ್ತೆ ಆ ಸಂಸಾರದಲ್ಲಿ ಬಂದು ಬೀಳದೆ ಇರೋ ತರ ಮಾಡ್ತಾರೆ ಅಂತ. ಇಲ್ಲಿ ಇನ್ನೊಂದು ತುಂಬಾ ಇದು ಉತ್ಕ್ರಮಣ ಪರ್ವನೇ, ಇಲ್ಲೊಂದು ತುಂಬಾ ವಿಶೇಷವಾದ ಒಂದು ಸಂಗತಿಯನ್ನ ಹೇಳ್ತಾರೆ. ಹೇಗೆ ಅಂತ ಹೇಳಿದ್ರೆ, ಈ ಪಂಚಭೂತಗಳಲ್ಲಿ ಸೂಕ್ಷ್ಮವಾದ ವಿಷಯಗಳನ್ನೆಲ್ಲ ಸೇರಿ ಕಡಿಬೇಕಾದ್ರೆ ನಮ್ಮ ಬೆನ್ನ ಮೂಳೆ ಇದೆಯಲ್ಲ, ಕತ್ ಹತ್ರ ಸೇರ್ಬೇಕಾದ್ರೆ ಒಂದು 3 ಮೂಳೆ ಇರತ್ತಂತೆ. ಅದಕ್ಕೆ ತ್ರಿಸ್ತೋಣ ಅಂತ ಹೇಳ್ತಾರೆ. ತ್ರಿಸ್ತೋಣದಲ್ಲಿ ಕಡಿದು ಆ ಮುಖ್ಯ ಪ್ರಾಣದಲ್ಲಿ ಸೇರಿಸೋದು. ಇವಾಗ ಹೇಗೆ ಎಲ್ಲವನ್ನ ಕಡ್ದಾಗ ಬೆಣ್ಣೆ ಬರುತ್ತೋ ಅದಕ್ಕೆ ನವನೀತ ಅಂತ ಹೇಳೋದು. ನಮ್ಮ ಜೀವಾತ್ಮವನ್ನ ಭಗವಂತ ನವನೀತಕ್ಕೆ ಹೋಲಿಸ್ತಾರೆ. ಅವನು ಕಡಿತಾನೆ, ಬೆಣ್ಣೆ ಕಡಿಯೋನವನು. ಏನಂದ್ರೆ ಇಲ್ಲಿ ಆ ಕತ್ತತ್ತ ತ್ರಿಸ್ತೋಣ ಅಂತ ಇರುತ್ತಲ್ಲ, ಇದಕ್ಕೆ ಕಡಿತಾನೆ. ಈಗ ಕಡಿಯೋ ಪ್ರೋಸೆಸ್ ಇದೆಯಲ್ಲ, ಇದಕ್ಕೆ ತ್ರಿಸ್ತೋಣ ಕ್ಷೋಪಂ ಅಂತ ಒಂದು ಹೆಸರು ಇದೆ. ಅದನ್ನ ಕೂತ್ಕೊಂಡು ಭಗವಂತ ತಾನೇ ಮಾಡ್ತಾನಂತೆ. ಅದು ತುಂಬಾ ಪೇನ್ಫುಲ್ ಆಗಿರತ್ತೆ ಅಂತ. ಯಾವುದೇ ಜೀವಾತ್ಮ ಆಗ್ಲಿ, ಅದು ಇರುವೆ ಇರ್ಲಿ, ಆನೆ ಇರ್ಲಿ, ಮನುಷ್ಯ ಇರ್ಲಿ, ರಾಕ್ಷಸ ಇರ್ಲಿ, ಅವರಿಗೆ ಈ ಪ್ರಾಣ ಹೋಗ್ಬೇಕಾದ್ರೆ ಈ ತ್ರಿಸ್ತೋಣ ಕ್ಷೋಪಂ ಇದೆಯಲ್ಲ, ಅದು ಭಗವಂತ ಮಾಡೋವಾಗ ತುಂಬಾ ನೋವಾಗತ್ತೆ ಅಂತ. ಈ ಯಾರು ಇದಕ್ಕಾಗಿ ಹೆದರ್ಕೊಳ್ಬೇಕಾಗಿಲ್ಲ. ಯಾಕಂದ್ರೆ ಗಟ್ಟಿಯಾಗಿ ಭಗವಂತ ಹಿಡ್ಕೊಂಡು ಕಡಿತಾನಂತೆ. ನಮ್ಮ ಜೊತೆಗೆ ಭಗವಂತ ಇದ್ದಾನೆ, ಅಂತರ್ಯಾಮಿಯಾಗಿ ಭಗವಂತ ನಮ್ಮ ಜೊತೆಯಾಗಿ ಇರೋದ್ರಿಂದ ನಾವು ಇದಕ್ಕೋಸ್ಕರ ಅಯ್ಯೋ ಎಂಥ ನೋವಾಗತ್ತ ಏನೋ ಅಂತ. ಎಂಥ ನೋವನ್ನ ಕೊಟ್ಟೆ ನಾವು ಈ ಭೂಮಿಗೆ ಬಂದಿದೀವಲ್ಲ. ತಾಯಿ ಏನು ಸುಲಭವಾಗಿ ನಮ್ಮನ್ನ ಹಡಿಲಿಲ್ಲ, ಅವಳಿಗೂ ಒಂದು ನೋವನ್ನೇ ಕೊಟ್ಟು ನಾವು ಈ ಭೂಮಿಗೆ ಬಂದ್ವಿ. ಅದಕ್ಕೆ 100 ಪಟ್ಟು ನೋವಿರತ್ತಂತೆ ನಮ್ಮ ಪ್ರಾಣ ಹೋಗುವಾಗ್ಲೂ ಹೇಳ್ತಾರೆ. ಇದೆಲ್ಲ ಕಾಲಕ್ಷೇತ್ರದಲ್ಲಿ ಕೇಳಿರೋಂಥ ವಿಷಯ. ಆದರೆ ಹಂಚಿಕೊಂಡು ಇಲ್ಲೇ ಇದ್ಬಿಡೋದು ಬೇಡ ಈ ಸೆರೆಮನೆ ವಾಸನಲ್ಲಿ. ಯಾಕಂದ್ರೆ ಮುಂದೆ ಒಂದು ಸೌಖ್ಯ ಸಿಗತ್ತಲ್ಲ, ನೆಡುಂ ಪಯನ್, ಆ ಪಯನ್ಗೋಸ್ಕರ ನಾವು ಇದನ್ನೆಲ್ಲ ತಡ್ಕೋಬೇಕು. ತಡ್ಕೊಳ್ಳೋ ತರ ಮಾಡ್ತಾನೆ ಭಗವಂತ. ಅವನು ಕಡಿತಾನೆ. ಇವಾಗ ಯಾವಾಗ್ಲೂ ಬೆಣ್ಣೆಗಳನ್ನ ಕಡಿಬೇಕಾದ್ರೆ ಹೇಗೆ ಆ ಮಡಕೆನ ಒಂದು ಒತ್ತಿಗೆ ಏನಾದ್ರೂ ಒಂದು ಸಿಂಬಿನೋ ಅಥವಾ ಒಂದು ಕಾಲು ಒಂದು ಸತಿ ಪಾತ್ರೆನ ಗಟ್ಟಿಯಾಗಿ ಕಾಲಲ್ಲಿ ಹಿಡ್ಕೊಂಡು ಕಡಿತಾರೆ. ನಾವು ನೋಡಿದ್ದೀನಿ ಹಿಂದಿನ ಕಾಲದಲ್ಲೆಲ್ಲ 2 ಪಾತ್ರೆನ 2 ಕಾಲ ಮಧ್ಯದಲ್ಲಿ ಇಟ್ಕೊಂಡು ಕಡಿಯೋರು ಅವರೆಲ್ಲ. ಆ ತರ ಭಗವಂತ ಗಟ್ಟಿಯಾಗಿ ನಮ್ಮನ್ನ ಹಿಡಿದು ಕಡಿತಾನೆ. ಅದು ಅಸಾಧ್ಯ ನೋವು ಉಂಟಾಗತ್ತೆ. ಇದನ್ನು ಭದ್ರವಾಗಿ ಜೀವಾತ್ಮ ಹಿಡ್ಕೊಂಡು ಕಡಿತಾನೆ ಭಗವಂತ. ನಂತರ ಬ್ರಹ್ಮನಾಡಿಯ ಮೂಲಕ ಬ್ರಹ್ಮನಾಡಿಯ ಜೀವಾತ್ಮನ ಪಂಚಭೂತಗಳಲ್ಲಿ ಸೇರಿಸಿ ಅದನ್ನ ಮುಖ್ಯ ಪ್ರಾಣದಲ್ಲಿ ಸೇರಿಸ್ಬಿಟ್ಮೇಲೆ ಟಕ್ಕಂತ ನೋವು ಹೊಟ್ಟೋಗುತ್ತೆ. ಎಷ್ಟು ಸೌಖ್ಯ ಅಂತ ಹೇಳಿದ್ರೆ ಆ ಜೀವಾತ್ಮದ ಮುಖದ ಮೇಲೆ ನೀವು ನೋಡ್ಬೋದು. ಬೇಕಾದ್ರೆ ವ್ಯತ್ಯಾಸ ನಿಮಗೆ ಗೊತ್ತಾಗತ್ತೆ. ಅವ್ರು ಏನಾದ್ರೂ ಅಕಸ್ಮಾತ್ ಕಾಯಿಲೆಯಿಂದ ನೋವು ಅನುಭವಿಸ್ತಾ ಇದ್ರೆ ಕೂಡಲೇ ಭಗವಂತ ಯಾವಾಗ ಈ ಕೆಲಸ ಮಾಡ್ತಾನೋ ಕೂಡಲೇ ಅವ್ರ ಮುಖದಲ್ಲೇ, ಆ ಮುಖದ ಶರೀರದಲ್ಲೇ ನಿಮ್ಗೆ ಗೊತ್ತಾಗ್ಬಿಡತ್ತೆ. ಒಂದು ಸೌಖ್ಯವನ್ನ ಕಾಣ್ತಾರೆ ಅವರು. ಆಮೇಲೆ ಯಾವನೂ ಅವರನ್ನ ತಡೆಯೋದಿಲ್ಲ. ಬ್ರಹ್ಮನಾಡಿಯ ಮೇಲೆ ಆತಿವಾಹಕರಲ್ಲಿ ಹೋಗ್ತಾರೆ. ಇದು ಜೀವಾತ್ಮ ಶರೀರವನ್ನ ಬಿಟ್ಟು ಪರಮಪದಕ್ಕೆ ಹೋಗ್ತಾನೆ. ಇದಕ್ಕೆ ಆತಿವಾಹಕರು 12 ಆತಿವಾಹಕರು ಸಿಗ್ತಾರೆ. ಮೊದಲು ಏನಂದ್ರೆ ಅಗ್ನಿಯಿಂದ ದಿವಸದ ಅಧಿಪತಿ ಇದೆಯಲ್ಲ, ಅವನ ಹೇಗೆ ನಮಗೆ ನೋಡಿ ಅಲ್ಲಿವರೆಗೂ ಕಷ್ಟ ಇತ್ತಲ್ಲ, ನಾವು ಈ ಶರೀರದಲ್ಲಿ ಸರಿಯಾಗಿದ್ವಲ್ಲ, ಅಲ್ಲಿಂದ ಮುಂದಕ್ಕೆ ಎಷ್ಟು ಸೌಖ್ಯ ಅಂತ ಹೇಳಿದ್ರೆ ಸಾಯೋಕ್ಕೂ ನಾವು ಇಷ್ಟಪಡ್ಬೇಕು. ಆ ತರ ಒಂದು ಅಷ್ಟು ಚೆನ್ನಾಗಿದೆ ಇಲ್ಲಿ. ಏನಂದ್ರೆ ಪ್ರತಿ ಒಂದು ಲೋಕಕ್ಕೆ ಹೋಗ್ಬೇಕಾದ್ರೆ ನಮ್ಮನ್ನ ಮೋಸ್ಟ್ VIP ಟ್ರೀಟ್ಮೆಂಟ್ ಅಂತ ಹೇಗೆ ಅವರನ್ನ ಬಾಗಿಲಿಂದ ಕರ್ಕೊಂಡು ಬಂದು ಪರಿಮಳ ದ್ರವ್ಯಗಳಿಂದ ಎಲ್ಲ ಸಕಲ ಮರ್ಯಾದೆಗಳನ್ನು ಮಾಡಿ ಆ ಆತಿವಾಹಕರು ಅವರನ್ನ ಕರ್ಕೊಂಡೋಗಿ ಅವರ ಲೋಕದಲ್ಲೆಲ್ಲ ಉಪಚಾರ ಮಾಡಿ ಮತ್ತೆ ಇನ್ನೊಂದು ಲೋಕದವರೆಗೂ ಕರ್ಕೊಂಡು ಹೋಗ್ಬಿಡ್ತಾರೆ.
ಯಾರಾದ್ರೂ VIP ಎಲ್ಲ ಇದ್ರೆ ಅವ್ರಿಗೊಂದು ಪ್ರೋಟೋಕಾಲ್ ಇರುತ್ತಲ್ಲ, ಆ ಊರಿನ ಗವರ್ನರೋ ಅಥವಾ ಆ ಊರಿನ ಯಾರೋ ಮೇಯರ್ ಇರ್ತಾರಲ್ಲ, ಅವ್ರ ಜೊತೆ ಕರ್ಕೊಂಡು ಹೋಗಿ ಆ ಮುಂದಿನ ಸಿಟಿ ಬಾಗಿಲವರೆಗೂ ಬಿಡ್ತಾರೆ. ಹಿಯರ್ ಎಂಡ್ಸ್ ದ ಸಿಟಿ ಲಿಮಿಟ್ಸ್ ಅಂತಾರಲ್ಲ, ಅಲ್ಲಿವರೆಗೂ ಬಿಡ್ತಾರೆ. ಅಲ್ಲಿಂದ ಮುಂದಕ್ಕೆ ಇನ್ನೊಬ್ಬ ಆ ಊರ್ ಮೇಯರೋ ಆ ಊರ್ ಗವರ್ನರ್ ಯಾರು ಇರ್ತಾರಲ್ಲ ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ ಆ VIP ನ. ಅದೇ ತರ ನಮಗೆ ಹೋಗೋವರೆಗೂ ಪರಮಪದ ವೈಕುಂಠಕ್ಕೆ ಹೋಗೋವರೆಗೂ 12 ಆತಿವಾಹಕರಿರ್ತಾರೆ. ಇವರೆಲ್ಲ ನಮ್ಮನ್ನ ಕೈ ಹಿಡಿದು ನಡೆಸ್ತಾರೆ. ಪ್ರತಿಯೊಬ್ರು ನಮ್ಮನ್ನ ಅಷ್ಟೊಂದು ಗೌರವಿಸ್ತಾರಂತೆ. ಯಾಕಂದ್ರೆ சூழ்விசும்பு அணிமுகில் தூரியம் முழக்கிನ ಆಳ್ಕಡಲ್ ಅಲೈತಿರೈ ಕೈ ಎಡುತ್ತ ಆಡಿನ ಅಂತ ನಾವು ನೋಡ್ತೀವಲ್ಲ ಪೆರಿಯಾಳ್ವಾರ್, ಸಾರಿ ನಮ್ಮಾಳ್ವಾರ್ ಕೊನೆ ಇದರಲ್ಲಿ ಪಾಶದಲ್ಲಿ. ಅದ್ ಹೇಗೆ ಅಂತ ಹೇಳಿದ್ರೆ ಪ್ರತಿಯೊಂದು ಸ್ಪಂದಿಸತ್ತಂತೆ. ಮುಕ್ತಾತ್ಮ ಒಬ್ಬ ಹೋಗ್ತಾ ಇದ್ದಾನೆ ಭಗವಂತನನ್ನ ಸೇರೋಕೆ ಅಂತ ಹೇಳಿದ್ರೆ ಈವನ್ ಪ್ರಕೃತಿ ಕೂಡ ಸ್ಪಂದಿಸತ್ತೆ ಅಂತ. ಕಡಲಲೆ ಇದೆಯಲ್ಲ ಅದು ಕೈ ಎತ್ತಿ ಟಾಟಾ ಮಾಡತ್ತಂತೆ, ಅಯ್ಯೋ ಹೋಗ್ಬಿಟ್ ಬಾ ನೀನು, ಮತ್ತೆ ಬರ್ಬೇಡ ನೀನು ಅಂತ ಹೇಳುತ್ತೆ. ಹೋಗ್ಬಿಟ್ ಬಾ, ಸೌಖ್ಯವಾಗಿ ಹೋಗು ಅಂತ ಖುಷಿಯಾಗಿ ಕಳಿಸ್ಕೊಡುತ್ತಂತೆ. ಅದೇ ತರ ಈ ಆತಿವಾಹಕರು ಕೂಡ ಅಷ್ಟೇನೆ ತುಂಬಾ ಸಂತೋಷವಾಗಿ ಅವರನ್ನ ಬರಮಾಡ್ಕೊಂಡು ಮುಂದಿನ ಲೋಕಕ್ಕೆ ಕಳಿಸ್ತಾರೆ. ಮೊದಲು ಅಗ್ನಿ ಅಂತ ಹೇಳಿದ್ರೆ ಅರ್ಚಿಸ್ ಅಂದ್ರೆ ಬೆಳಕಾಗಿರುವಂತ ಮಾರ್ಗ ಅಂತ. ಕತ್ತಲೆ ಇಲ್ಲ ಅಲ್ಲಿ, ಎಲ್ಲ ಬೆಳಕೇನೆ, ಎಲ್ಲ ವೆರಿ ಕ್ಲಿಯರ್ ಆಗಿ ಕಾಣುತ್ತೆ. ಬೆಳಕಾಗಿರುವಂತ ಅರ್ಚಿಸ್ ಆದಿ, ಅರ್ಚಿಸ್ ಅಂಡ್ ಅದರ್ಸ್, ಅಗ್ನಿ ಅಂಡ್ ಅದರ್ ಆತಿವಾಹಕರು ಅಂತ ಅರ್ಥ. ಅಗ್ನಿ ಆದ್ಮೇಲೆ ದಿವಸದ ಅಧಿಪತಿ ಇರ್ತಾರೆ, ಆ ದಿವಸದ ಲೋಕಕ್ಕೆ ಹೋಗ್ತಾರೆ. ಅಲ್ಲಿಂದ ಶುಕ್ಲ ಪಕ್ಷದ ಲೋಕಕ್ಕೆ ಹೋಗ್ತಾರೆ. ನೋಡಿ ಇದೆಲ್ಲನು ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತೆಲ್ಲ ನಾವೆಲ್ಲ ಇದಕ್ಕೊಂದು ಒಂದು ಲೋಕ ಇದೆ, ಅಂದ್ರೆ ಅಫಿಷಿಯಲ್ ಆಗಿ ಒಂದು ಲೋಕ ಇದೆ. ಅದಕ್ಕೆ ಆತಿವಾಹಕರು ಇರ್ತಾರೆ, ಅವ್ರು ಕರ್ಕೊಂಡು ಹೋಗ್ತಾರೆ. ಶುಕ್ಲ ಪಕ್ಷದ ಲೋಕ ಮತ್ತೆ ಉತ್ತರಾಯಣದ ಲೋಕ. ಅಯಣ ಅಂದ್ರೆ ಅರ್ಧ ಆಗತ್ತೆ, ಅರ್ಧ ವರ್ಷದಲ್ಲಿ 2 ಅಯಣ, ಉತ್ತರಾಯಣ ದಕ್ಷಿಣಾಯಣ ಬರುತ್ತೆ. ಉತ್ತರಾಯಣ ಲೋಕ ಮತ್ತೆ ಸಂವತ್ಸರ 1 ವರ್ಷದ ಲೋಕ, ವಾಯುಲೋಕ, ಸೂರ್ಯಲೋಕ, ಚಂದ್ರಲೋಕ, ಮತ್ತೆ ವಿದ್ಯುತ್ ಲೋಕ, ವರುಣಲೋಕ, ಇಂದ್ರಲೋಕ, ಆಮೇಲೆ ಬ್ರಹ್ಮಲೋಕ. ಸತ್ಯಲೋಕ ಪರ್ಯಂತ ಅಂತ ನಾವು ಯಾವಾಗ್ಲೂ ಹೇಳ್ತೀವಲ್ಲ, ಅದ್ರ ಮಧ್ಯದಲ್ಲಿ ಈ ಎಲ್ಲಾ ಲೋಕಗಳು ಬರುತ್ತೆ. ಈ ಎಲ್ಲ ಲೋಕಗಳನ್ನು ದಾಟಿ ಸತ್ಯಲೋಕ ಹೋಗಿ ಬ್ರಹ್ಮಲೋಕವನ್ನ ದಾಟಿ ಹೋಗಿ ವಿರಜಾ ನದಿಯಲ್ಲಿ ಮಿಂದು ಅಲ್ಲಿಂದ ಪರಮಪದಕ್ಕೆ ಹೋಗ್ತಾನೆ. ಅದು ಈ ಆತಿವಾಹಕರು. ಈ ಉತ್ಕ್ರಾಂತಿ ಮಾರ್ಗ ಇದೆಯಲ್ಲ, ಪ್ರಪನ್ನನಿಗೆ ಬದ್ಧಚೇತನನಿಗೆ ಈ ವ್ಯತ್ಯಾಸ ಇದೆ. ಯಾಕೆ ಅಂತ ಹೇಳಿದ್ರೆ ಯಾರು ಮೋಕ್ಷಕ್ಕೆ ಹೋಗ್ತಾರೋ ಇದು ಉತ್ಕ್ರಾಂತಿ ಮಾರ್ಗ ಇವ್ರಿಗೆ. ಬಾಕಿಯವ್ರಿಗೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಅರ್ಚಿರಾದಿ ಮಾರ್ಗ ಇಲ್ಲ, ಧೂಮಾದಿ ಮಾರ್ಗ, ಹೊಗೆ ತುಂಬಿದ ಒಂದು ಮಾರ್ಗ ಇರುತ್ತೆ. ಅದು ಚಂದ್ರಲೋಕಕ್ಕೆ ಹೋಗ್ತಾರೆ. ಚಂದ್ರಲೋಕದಿಂದ ನರಕನೋ ಸ್ವರ್ಗಕ್ಕೋ ಹೋಗಿ ಮತ್ತೆ ಭೂಮಿಗೆ ಬಂದ್ಬಿಡ್ತಾರೆ. ಮತ್ತೆ ಭೂಮಿನೋ ಇನ್ಯಾವುದೋ ಲೋಕದಲ್ಲಿ ಎಲ್ಲಿ ಜನ್ಮ ತಾಳ್ತಾರೋ ಅಲ್ಲಿ ಮತ್ತೆ ಸಂಸಾರದಲ್ಲಿ ಬಂದು ಬೀಳ್ತಾರೆ, ಅಂದ್ರೆ ಪ್ರಕೃತಿ ಮಂಡಲದಲ್ಲಿ ಬೀಳ್ತಾರೆ. ಈ ಬ್ರಹ್ಮಲೋಕವನ್ನ ದಾಟ್ಬಿಟ್ರೆ ಪ್ರಕೃತಿ ಮಂಡಲವನ್ನ ದಾಟದಂಗೆ ಅದು ಈ ಅರ್ಚಿರಾದಿ ಮಾರ್ಗಕ್ಕೆ ಬರುವಂಥದ್ದು. ಅರ್ಚಿರಾದಿ ಮಾರ್ಗದಲ್ಲಿ ಹೋದವರು ಮತ್ತೆ ಸಂಸಾರದಲ್ಲಿ ಬಂದು ಬೀಳೋದಿಲ್ಲ. ಎಂತ ಸಂತೋಷ ನೋಡಿ. ಅದಕ್ಕೆ ನೆಡುಂಪಯನಂತೆ ದೀರ್ಘಕಾಲ ಅಲ್ಲೇನೆ ಭಗವಂತನ ಜೊತೆ ಬ್ರಹ್ಮಾನಂದವನ್ನ ಅನುಭವಿಸ್ಕೊಂಡು ಇರ್ತಾನೆ. ಅಲ್ಲಿ ವೈಕುಂಠ ಲೋಕದಲ್ಲಿ ಹೋಗಿದ ತಕ್ಷಣ ವಿರಜಾ ನದಿಯಲ್ಲಿ ಮಿಂದಾಗ ಭಗವಂತನ ತರಾನೇ ಸಾರೂಪ್ಯ ಬರುತ್ತೆ. ಎಲ್ಲಾ ಚತುರ್ಭುಜದೊಂದಿಗೆ ಒಂದು ಶರೀರ, ಬೇರೆ ಅಪ್ರಾಕೃತ ಶರೀರ ಒಂದು ಬರುತ್ತೆ. ಅಲ್ಲಿಂದ ಇದು ಜ್ಞಾನ ವೃಕ್ಷದ ಕೆಳಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಜ್ಞಾನ ಸರಸ್ ಇದೆ ಅಲ್ಲಿ. ಎಲ್ಲಾನು ಒಂದೊಂದ್ ಕಡೆನೂ ಅದೆಲ್ಲ ಪರಮಪದ ಟೂರ್ ಮಾಡಿಸ್ಕೊಂಡು 500 ಅಪ್ಸರ ಸ್ತ್ರೀಗಳು ಬರ್ತಾರೆ. ಅವರೆಲ್ಲ ಅಲಂಕಾರ ಮಾಡಿ, ಬ್ರಹ್ಮಾಲಂಕಾರ ಅಂತ ಹೇಳ್ತಾರೆ. ಈ ಬ್ರಹ್ಮನ್ ಹೋಗತ್ತಲ್ಲ ಇದು ಜೀವಾತ್ಮ, ಅದಕ್ಕೆ ಎಲ್ಲಾ ತರ ಅಲಂಕಾರ ಮಾಡಿ ಭಗವಂತನ ಹತ್ರ ಒಂದು ಪಲ್ಲಕ್ಕಿಯಲ್ಲಿ ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಭಗವಂತ ಅವನನ್ನ ಪಲ್ಲಕ್ಕಿಯಿಂದ ತೆಗೊಂಡು ತೊಡೆ ಮೇಲೆ ಕೂಡಿಸ್ಕೊಳ್ತಾನೆ, ಕಾಲ್ ಮೂಲಕ ಹತ್ಕೊಳ್ತಾನೆ ಅಂತ. ಮಕ್ಕಳೆಲ್ಲ ಇಲ್ಲಿ ಬಿಟ್ಟಿದ್ರೆ ಮಕ್ಕಳೆಲ್ಲ ಜೋತಾಡ್ಕೊಂಡು ಕಾಲಲ್ಲಿ ಆಟ ಆಡ್ತಾ ಇರ್ತಾರಲ್ಲ, ಆ ತರ ನಾವು ಆ ಕಾಲನ್ನ ಹಿಡ್ಕೊಂಡು ಹತ್ತಿ ಭಗವಂತನ ತೊಡೆ ಮೇಲೆ ಕೂತ್ಕೊಳ್ತೀವಿ. ನೋಡಿ ಎಂಥ ಒಂದು ಸೌಖ್ಯ, ಎಂಥ ಒಂದು ಸೌಲಭ್ಯ. ಅದು ಭಗವಂತನ ನಮ್ಗೆ ಕೊಟ್ಟಿರುವಂತದ್ದು ಸೌಶೀಲ್ಯ ಸಾಗರ. ಅವನ್ ಕೂತ್ಕೊಂಡು ನಮ್ಮ ತಲೆಯನ್ನ ಮೂಸ್ ನೋಡಿ ಕೇಳ್ತಾನಂತೆ, ಕೋಸಿ ಅಂತ, ನೀನ್ ಯಾರು ಅಂತ ಕೇಳ್ತಾನಂತೆ. ಅವಾಗ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತೀವಿ. ಎಲ್ಲೂ ಹೋಗಿದ್ದೆ ಎಷ್ಟು ದಿವಸ, ಎಲ್ಲೆಲ್ಲೋ ಹೋಗಿ ಅಲ್ಕೊಂಡು ಎಷ್ಟು ದಿವಸ, ಎಷ್ಟು ಕಲ್ಪಾಂತರಗಳಲ್ಲಿ ಎಲ್ಲೆಲ್ಲೋ ಹೋಗಿದ್ದೆ ಅಂತ ಹೇಳ್ತಾನೆ. ಆಮೇಲೆ ನೀನ್ ಇಲ್ಲೇ ಇರು ಸೌಖ್ಯವಾಗಿ ಅಂತ ಸೇರಿಸ್ಕೊಳ್ತಾನೆ ಆ ಲೋಕಕ್ಕೆ. ಎಂತ ಒಂದು ಸುಂದರವಾದ ಒಂದು ಇದು ವಾಸ್ತವ.
ಏನಪ್ಪಾ ಅಂತ ಹೇಳಿದ್ರೆ ಮುಕ್ತಾತ್ಮರಿಗೆ ಅನುಭವಕ್ಕೆ ಬರುವಂತ ಒಂದು ವಾಸ್ತವವನ್ನು ನಾವು ಇಲ್ಲೇ ಕಂಡಿಡ್ಕೊಳ್ಬಹುದು. ಈಗಲೇ ಇಲ್ಲಿ ನೋಡಿ ಓದಿ ತಿಳ್ಕೊಬಹುದು. ಇದನ್ನ ತಿಳ್ಕೊಂಡ್ಮೇಲೆ ಏನಾಗುತ್ತೆ, ನಮಗೆ ಆಸೆ ಬರುತ್ತೆ, ಹೌದೌದು ನಾವು ಈ ಮಾರ್ಗದಲ್ಲೇ ಹೋಗ್ಬೇಕು, ಆ ಧೂಮಾದಿ ಮಾರ್ಗದಲ್ಲಿ ಹೋಗ್ಬಾರ್ದು, ಯಾಕಂದ್ರೆ ಮತ್ತೆ ವಾಪಸ್ ಸಂಸಾರಕ್ಕೆ ಬಂದ್ಬಿಡ್ತೀವಿ ಅನ್ನೋದು ಆ ವಿಷಯ ನಮಗೆ ಗೊತ್ತಾಗತ್ತೆ. ಇದು ವಿವೇಕ. ಇಲ್ಲಿ ತಿಳಿದು ವಿವೇಕಂ ಪೆಟ್ರಿಂಗ್ ಅದಾದ್ಮೇಲೆ ಏನಾಗತ್ತೆ, ನಾವು ಶರಣಾಗತಿ ಮಾಡ್ಕೊಳ್ತೀವಿ. ಮುಂದಿನ ಹಾಡುಗಳು விழியல்லால் வேலில்லை விண்ணின் மாதர், விழியல்லால் வேலில்லை விண்ணின் மாதர், மேனியல்லால் வில்லில்லை மீனவர்க்கு, மேனியல்லால் வில்லில்லை மீனவர்க்கு, மொழியல்லால் அமுதில்லை என்று முன்னாள், மொழியல்லால் அமுதில்லை என்று முன்னாள், முத்தி வழி முனிந்தடைந்த மோகம் தீர்ந்தோம், முத்தி வழி முனிந்தடைந்த மோகம் தீர்ந்தோம், கழியல்லால் கடலில்லை என்பார் போல, கழியல்லால் கடலில்லை என்பார் போல, காரியமே காரணமென்றுரைப்பார் காட்டும், காரியமே காரணமென்று உரைப்பார் காட்டும், வழியெல்லாம் கடந்தோம் மத்தும், வழியெல்லாம் கடந்தோம் மற்றும், வானேறும் வழி கண்டோம் மகிழ்ந்திட்டோமே, வானேறும் வழி கண்டோம் மகிழ்ந்திட்டோமே, வழியல்லால் வேலில்லை விண்ணின் மாதர், மேனியல்லால் வில்லில்லை மீனவர்க்கு, மொழியல்லால் அமுதில்லை என்ற முன்னாள், முத்தி வழி முனிந்தடைந்த மோகம் தீர்ந்தோம், கழியல்லால் கடலில்லை என்பார் போல, காரியமே காரணமென்றுரைப்பார் காட்டும், வழியெல்லாம் கடந்தோம் மத்தும், வானேறும் வழி கண்டோம் மகிழ்ந்திட்டோமே. விழியல்லால் வேலில்லை விண்ணின் மாதர், மேனியல்லால் வில்லில்லை மீனவர்க்கு, மொழியல்லால் அமுதில்லை என்று முன்னாள், முத்தி வழி முனிந்தடைந்த மோகம் தீர்ந்தோம், கழியல்லால் கடலில்லை என்பார் போல, காரியமே காரணமென்று உரைப்பார் காட்டும், வழியெல்லாம் கடந்தோம் மற்றும், வானேறும் வழி கண்டோம் மகிழ்ந்திட்டೋಮೇ. ಇದು ಅರ್ಚಿರಾದಿ ಪರ್ವಂ ಅಂತ ನಾವು ನೋಡಿದ್ವಲ್ಲ, 9 ಪರ್ವಗಳನ್ನ ವಿವರಿಸ್ತಾರೆ. ಇದು ಅರ್ಚಿರಾದಿ ಪರ್ವ ಅಂತ. ಇದರಲ್ಲಿ ಪರಮಪದ ಪ್ರಾಪ್ತಿಯನ್ನ ತೋರಿಸ್ಕೊಡ್ತಾರೆ. ಈ ಪಾಶದಲ್ಲಿ ಏನೆಲ್ಲ ಮಾಡಬಾರ್ದು ಅಥವಾ ಏನೆಲ್ಲ ಮಾಡ್ಬೇಕು, ಡೂಸ್ ಅಂಡ್ ಡೋಂಟ್ಸ್ ಅಂತ ಏನ್ ಹೇಳ್ತೀವಲ್ಲ, ಅದನ್ನ ಪರಮಪದ ಹೊಂದಬೇಕಾದ್ರೆ ಅದನ್ನೆಲ್ಲ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಏನ್ ಮಾಡ್ತಾ ಇದ್ವಿ, ಯಾಕೆ ಈ ತರ ಇದ್ವಿ, ಹೀಗಾಯ್ತು ಅನ್ನೋದಕ್ಕೆ ಅದಕ್ಕೊಂದು ಕೆಲವನ್ನ ಹೇಳ್ತಾರೆ. ಏನ್ ಮಾಡ್ಬಾರ್ದು ಏನ್ ಮಾಡ್ಬೇಕು ಅನ್ನೋದಕ್ಕೆ ಅದಕ್ಕೊಂದು ದಾರಿಯನ್ನ ತೋರಿಸ್ಕೊಡ್ತಾರೆ. ಈ ಪರಮಪದಕ್ಕೆ ಸುಲಭವಾದ ಮಾರ್ಗವನ್ನ ತೋರಿಸ್ಕೊಡ್ತಾರೆ. ಮೊದಲು ಅದನ್ನೇ ಒಂದೊಂದು ಪಾಯಿಂಟ್ಸ್ ತರ ನೋಡ್ಕೊಂಬೋಣ. ಮೊದ್ಲೇನಪ್ಪಾ ಅಂತ ಹೇಳಿದ್ರೆ, ಈ ಕಾಮ ಕ್ರೋಧ ಮಮತೆಗಳು ಎಲ್ಲ ಉಂಟಾಗತ್ತಲ್ಲ, ಈ ಮೋಹ ಅದು ಕಳೆದುಕೊಳ್ಬೇಕು. ಅದೇನಪ್ಪಾ ಅಂತಂದ್ರೆ, ಇಲ್ಲಿ ರಿವರ್ಸ್ ಆರ್ಡರ್ ನಲ್ಲಿ ಹೋಗ್ಬೇಕು. ಈ ಪದ್ಯದಲ್ಲಿ ಮುನ್ನಾಳ್ ಮುಂದೆ ಹೇಗಿದೆ ಅಂದ್ರೆ, ವಿಳಿಯೆಲ್ಲಾಲ್ ವೇಲಿಲ್ಲೈ ವಿಣ್ಣಿನ್ ಮಾದನ್, ಅಪ್ಸರ ಸ್ತ್ರೀಯರು ಅಂತ ಬೇಕಾದ್ರೆ ಅಲ್ಲೇ ಹೇಳ್ಬೋದು. ಆದ್ರೆ ಸಾಧಾರಣವಾದ ಅಂದವಾದ ಸ್ತ್ರೀಯರ ಕಣ್ಣಿದೆಯಲ್ಲ, ಅದನ್ನ ಬಿಟ್ರೆ ಆ ಕಣ್ಣಂಚಿನ ನೋಟ ಇದೆಯಲ್ಲ, ಅದು ಅದಕ್ಕೆ ಬೇರೆ ಯಾವುದು ಇದೇ ಇಲ್ಲ, ಅದೇನೆ ಒಂದು ಹೂಬಾಣ ತರ ಇದೆ ಅಂತ ಅನ್ಕೊಳ್ತಾ ಇದ್ರಂತೆ. ಮೇನೆ ಎಲ್ಲ ವಿಲ್ಲಿಲ್ಲ, ಅವರ ಶರೀರವೇ ಒಂದು ಬಿಲ್ಲಿನ ತರ, ಅವರ ಕಣ್ಣೋಟವೇ ಒಂದು ಬಾಣ ತರ, ಅದನ್ನ ನೋಡ್ತಾ ಇದ್ವಿ ಅಂತ ಹೇಳಿದ್ರು. ಈ ಭೂಮಿನಲ್ಲಿ, ಈ ಪ್ರಕೃತಿ ಮಂಡಲದಲ್ಲಿ ಈ ತರ ಮೋಹಾಂಧಕಾರವನ್ನು ಉಂಟು ಮಾಡುವಂತ ಅರಿಷಡ್ ವರ್ಗಗಳು ನಮ್ಮ ಇಂದ್ರಿಯಾದಿ ಸೌಖ್ಯಗಳನ್ನ ಅರಸ್ಕೊಂಡು ಇಲ್ಲೇ ಇದ್ದು ಬಿಡ್ತಿದೀವಲ್ಲ, ಮುನ್ನಾಳ್ ಅದನ್ನ ಇಲ್ಲಿ ಹೇಳ್ತಾರೆ. ಹಿಂದೆ ಇಲ್ಲ ಮೊಳಿಯೆಲ್ಲ ನಮೂದಿಲ್ಲ ಎಂದ್ರ ಮುನ್ನಾಳ್,
ಅಯ್ಯೋ ಅವ್ರು ಮಾತಾಡೋ ಮಾತು ಅಯ್ಯೋ ಅಮೃತ ತರ ಇದೆ ಅಂತ. ಅದು ಕೇಳಕ್ಕೆ ಅಷ್ಟು ಚೆನ್ನಾಗಿದೆ, ಬೇರೆ ವಾಯ್ಸ್ ಅಲ್ಲಿ ಸೌಂಡ್ ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ಅದ್ರಲ್ಲಿ ಮುಳುಗೋಗ್ಬಿಡೋದು. ಇದರಲ್ಲಿ ನಾವು ಎಷ್ಟೋ ಆಳ್ವಾರ್ಗಳನ್ನು ನೋಡ್ತೀವಿ, ತಿರುಮಂಗೈ ಆಳ್ವಾರ್ ಆಗ್ಲಿ ಇನ್ನೊಂದಾಗ್ಲಿ, ಅವರು ಕೆಲವು ಕಡೆ ಎಲ್ಲ ಇದೇ ತರ ಸ್ತ್ರೀಲೋಲತ್ವನ ತೋರಿಸ್ಕೊಡ್ತಾರೆ. ಅದರಲ್ಲಿ ಮುಳುಗ್ಬಿಟ್ಟು ಬೇರೆ ಯಾವ ಕಡೆನೂ ಗಮನ ಇಲ್ಲದೆ, ಅಂದ್ರೆ ದೇವ್ರು ದಿಂಡ್ರು ಅಂದೆ ಅಥವಾ ಭಗವಂತ ಜೀವಾತ್ಮ ಪರಮಾತ್ಮ ಅನ್ನೋದು ಯಾವ್ದು ತಿಳ್ಕೊಳ್ಳದೆ ಇದರಲ್ಲಿ ಮುಳುಗೋಗ್ಬಿಟ್ಟಿದೀವಿ ಸಂಸಾರದಲ್ಲಿ ಅನ್ನೋ ತರ. ಮொழிಯೆಲ್ಲ ನಮ್ಮದಿಲ್ಲ ಎಂದು ಮುನ್ನಾಳ್ ಮುಕ್ತಿ ವഴി ಮುನಿಂದೆಡೆಯಿಂದ ಮೋಹನ್ ತಿರ್ನು. ಆ ಮುಕ್ತಿಗೆ ದಾರಿಯಾಗಿತ್ತಲ್ಲ ಅದು ಮುಚ್ಚಾಕ್ಬಿಟ್ಟಿತ್ತಂತೆ ಆ ಬಾಗಿಲನ್ನ. ಯಾಕೆಂದ್ರೆ ಇಲ್ಲೇ ಚೆನ್ನಾಗಿದೆ, ಈ ಸಂಸಾರದಲ್ಲೇ ಚೆನ್ನಾಗಿದೆ. ಈಗಲೂ ಅಷ್ಟೇ ಎಷ್ಟೋ ಜನಕ್ಕೆ ಮೋಕ್ಷ ಅಂತ ಹೇಳಿದ್ರೆ ಸ್ವಲ್ಪ ದೂರನೇ ಹೋಗ್ತಾರೆ. ಬೇರೆ ಎಲ್ಲ ಬೇಕಾದ್ರೆ ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಎಲ್ಲ ಕೊಡ್ತಾನೆ, ಎಲ್ಲ ಕೇಳಿದ್ ಕೊಡ್ತಾನೆ, ಅಷ್ಟಾಕ್ಷರ ಜಪಿಸಿದ್ರೆ ಎಲ್ಲ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಓಕೆ ರೆಡಿ. ಆದ್ರೆ ಮೋಕ್ಷ ಶರಣಾಗತಿ ಮಾಡ್ಕೊಳ್ಳಿ ಮೋಕ್ಷ ಬರುತ್ತೆ ಅಂತ ಹೇಳಿದ್ರೆ ಒಂದ್ ಸ್ಟೆಪ್ ಹಿಂದೆ ಹೋಗ್ತಾರೆ. ಯಾಕಂದ್ರೆ ಇಲ್ಲ ಅಕಸ್ಮಾತ್ ಇವನ್ ಏನಾದ್ರು ಮಾಡ್ಕೊಳಕ್ಕಾಗದೆ ಇದ್ರೆ ಬೇರೆ ದೇವ್ರ ಹತ್ರನೋ ಹೋಗೋಣ ಅಂತ ಒಂದು ಆಸೆನೋ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಮೋಕ್ಷ ಅಂದ್ರೆ ಹಿಂದೆ ಜರಿತಾರೆ. ಸಂಸಾರದಲ್ಲೇ ಒಂದು ರುಚಿ ಕಂಡ್ಕೊಂಡಿರ್ತಾರೆ, ಇಲ್ಲೇ ಆಂಕರ್ ಲಂಗರ್ ಹಾಕೊಂಡು ಈ ಸಂಸಾರದಲ್ಲೇ ಚೆನ್ನಾಗಿದೆ ಅನ್ನೋ ತರ ಇದ್ದು ಬಿಟ್ಟಿರ್ತಾರೆ. ಅದನ್ನ ಇಲ್ಲಿ ಹೇಳ್ತಾರೆ, ಕಳಿಯೆಲ್ಲ ಕಡಲಿಲ್ಲೆ ಎನ್ಬಾರ್ ಪೋಲ. ಒಳ್ಳೆ ಒಂದು ಉದಾಹರಣೆ ಕೊಡ್ತಾರೆ ಇಲ್ಲಿ. ಹೇಗೆ ಅಂದ್ರೆ ಈ ಬ್ಯಾಕ್ ವಾಟರ್ಸ್ ನೋಡಿರ್ತಾರಲ್ಲ, ಬ್ಯಾಕ್ ವಾಟರ್ಸ್ ನೋಡಿರೋರು ಸುಮಾರು ಅಷ್ಟು ಹರಿದಾರಿವರೆಗೂ ಕಳ್ಳು ನೀರಂತಾನೆ ಅದಕ್ಕೆ ಹೆಸರು, ಅಂದ್ರೆ ವೇಸ್ಟ್ ವಾಟರ್ ಅಂತ. ಅದನ್ನೇ ಸಮುದ್ರ ಅಂತ ಅನ್ಕೊಂಡ್ಬಿಡ್ತಾರಂತೆ. ಅದೇ ಸಮುದ್ರ ತರ ಇರೋದು ಅದೇ ಸಮುದ್ರ ಅಂತ. ಆಗ ನೋಡಿದ್ರೆ ಕೇರಳನಲ್ಲಿ ಆ ಬ್ಯಾಕ್ ವಾಟರ್ಸ್ ಅಲ್ಲೇ ಜೀವನಾನು ಮಾಡ್ಬಿಡ್ತಾರೆ ಎಲ್ಲಾನು. ಆ ಬೋಟಿಂಗ್ ಏನ್ ಕೇಳ್ತೀರಾ, ಅದರಲ್ಲಿ ಒಂದು ಪೋಸ್ಟ್ ಆಫೀಸ್ ಏನ್ ಕೇಳ್ತೀರಾ, ಬ್ಯಾಂಕಿಂಗ್ ಏನ್ ಕೇಳ್ತೀರಾ. ಪ್ರತಿಯೊಂದು ಇವಾಗ ನಮ್ ಬ್ಯಾಂಕ್ ಕೂಡ ಒಂದು ಯಾವ್ದೋ ಒಂದು ಬೋಟಿಂಗ್ ಅಲ್ಲೇ ಬ್ಯಾಂಕ್ ಶುರು ಮಾಡ್ತೀವಿ, ಸ್ಟೇಟ್ ಬ್ಯಾಂಕ್. ಅದರಲ್ಲಿ ಆತರ ಇವಾಗ ಮೆಟ್ರೋ ಅಲ್ಲಿ ವಾಟರ್ ಮೆಟ್ರೋ ಅಲ್ಲಿ ಆ ಬ್ಯಾಕ್ ವಾಟರ್ಸ್ ಅಲ್ಲಿ ಎಲ್ಲ ಪ್ರಪಂಚನೇ ಪ್ರತಿಯೊಂದು ಅದರಲ್ಲೇ ಬ್ಯಾಕ್ ವಾಟರ್ಸ್ ಅಲ್ಲೇ ಮಾಡ್ಬೇಕಾದ್ರೆ ಅವ್ರಿಗೆ ಇದನ್ನ ದಾಟಿ ಒಂದು ಸಮುದ್ರ ಇದೆ ಅಂತ ಗೊತ್ತೇ ಇಲ್ಲದೆ ಇರ್ಬೋದು. ಅಂದ್ರೆ ಅಷ್ಟು ಕೂಪ ಮಂಡುಕುಗಳ ತರ ಇರ್ತಾರೆ. ಅದನ್ನೇ ಹೇಳ್ತಾರೆ, ಕಡಿಯೆಲ್ಲ ಕಡಲಿಲ್ಲೇ ಎನ್ಬಾರ್ ಪೋಲ. ಆ ತರ ಒಂದು ಇದಕ್ಕಿಂತ ಒಂದು ದೊಡ್ಡ ವಿಷಯ ಇದೆ. ಮೋಕ್ಷ ಸಾಮ್ರಾಜ್ಯ ಅನ್ನೋ ಒಂದು ವಿಷಯ ಇದೆ, ಆ ಪರಮ ಪದ ಅನ್ನೋ ಒಂದು ಲೋಕ ಇದೆ. ಭಗವಂತ ನಮ್ಮನ್ನೆಲ್ಲನ್ನು ಕ್ಷಮಿಸಿ ಆ ಲೋಕದಲ್ಲಿ ತಗೊಂಡು ಹೋಗ್ತಾನೆ ಅನ್ನೋದು ವಿಷಯನೇ ಗೊತ್ತಿಲ್ಲದೆ ಕಾರ್ಯಮೇ ಕಾರಣಮೆಂದು ಉರೈಪಾರ್ ಕಾಟು. ಅವಾಗ ಅಲ್ಲಿ ಇದು ಹೇಳ್ತಾರೆ, ಪರಮಾತ್ಮನು ಇಲ್ಲ ಎಂಬ ದುರ್ವಾದಿಗಳು. ಇದಕ್ಕೆಲ್ಲ ಏನ್ ಮಾಡ್ಬೇಕು ಸ್ಟೆಪ್ಸ್ ಹೇಗೆ ಅಂದ್ರೆ, ಫಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ಕಾಮ ಕ್ರೋಧ ಮಮತೆ ಇದೆಯಲ್ಲ, ಇದು ಉಂಟಾಗುವಂತ ಮೋಹದಿಂದ ನಾವು ಕಳ್ಕೋಬೇಕು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಭಗವಂತನೇ ಇಲ್ಲ, ಆ ದುರ್ವಾದಿಗಳು ಕೆಲವ್ರು ಹೇಳ್ಕೊಡ್ತಾರೆ ಅದನ್ನ ತಳ್ಳಿ ಹಾಕ್ಬೇಕು. ಅವ್ರ ಜೊತೆಗೆ ನಾವು ಸೇರ್ಕೊಳ್ಬಾರ್ದು. ಪ್ರಮಾಣ ವಿರುದ್ಧವಾಗಿ ಮಾತುಗಳನ್ನ ಆಡ್ತಾರೆ. ಕಾರ್ಯಮೇ ಕಾರಣಮೆಂದು ಉರೈಪಾರ್. ಅವರು ಮೂಲ ಕಾರಣ ಯಾರು ಭಗವಂತ ಅಂತ ತಿಳ್ಕೊಳ್ದೆ ಈಗ ಮಾಡ್ತಾ ಇರೋ ಕೆಲ್ಸನೇ ಅದೇ ಮುಖ್ಯ ಅನ್ನೋ ತರ ಇರ್ತಾರಲ್ಲ, ಅದು ಕಾರ್ಯಮೇ ಕಾರಣಮೆಂದು ಉರೈಪಾರ್ ಕಾಟು. ಅವ್ರು ತೋರ್ಸೋ ಅಂತ ವഴി ಅಲ್ಲ, ಅದು ನಿಜವಾದ ದಾರಿ ಅಲ್ಲ. ಆ ವഴി ಅಲ್ಲ. ಇಲ್ಲಿ ಅಲ್ಲಿ ವഴിಯೆಲ್ಲ ಅಂತ ಹಾಕಿದ್ದಾರೆ. ಇಲ್ಲಿ ನಾವು ಅರ್ಥ ಮಾಡ್ಬೇಕಾರೆ ಆ ಲ್ಯಾಂಗ್ವೇಜ್ ಸ್ಲೇಡೆ ನಾವು ನೋಡ್ಬೇಕು. ವഴി ಅಲ್ಲ ಅಂತ ಹೇಳಿದ್ರೆ ಇದಲ್ಲ ಸರಿಯಾದ ದಾರಿ. ಯಾಕಂದ್ರೆ ಈ ದುರ್ಮಾರ್ಗಗಳು ನಮಗೆ ಬೋಧನೆ ಮಾಡುವಂತ ತಪ್ಪು ದಾರಿ ಇದು. ಆ ತಪ್ಪು ದಾರಿನಲ್ಲಿ ನಾವು ಹೋಗ್ಬಾರ್ದು. ಅದನ್ನೇ ಹೇಳ್ತಾರೆ, ಪರಮಾತ್ಮನೇ ಇಲ್ಲ ಎಂಬ ದುರ್ವಾದಿಗಳಿಗೆ ತಳ್ಳಿ ಹಾಕ್ಬೇಕು ನಾವು. ಇಂಥವರ ಪ್ರಮಾಣ ವಿರುದ್ಧವಾಗಿ ಮಾತಾಡ್ತಾರಲ್ಲ ಅವರನ್ನ ಆ ಮಾತುಗಳನ್ನ ನಾವು ನಿರಾಕರಿಸ್ಬೇಕು. ಈ ನಿರೀಶ್ವರವಾದ ಭಗವಂತನಿಗೆ ಒಂದು ಆಕಾರನೇ ಇಲ್ಲ ಅಂತ ಇವೆಲ್ಲ ಹೇಳ್ತಾರಲ್ಲ ಅವ್ರನ್ನೆಲ್ಲ ನಾವು ನಿರಾಕರಿಸ್ಬೇಕು. ಅದನ್ನ ಹೇಳ್ತಾರೆ ಇಲ್ಲಿ, ಆ ವழிಯೆல்லாம் ಕಡಂದೋಂ, ಅದನ್ನ ಕಡದ್ ಹಾಕ್ಬಿಟ್ಟು ಮತ್ತೊಂ ವಾನೇರುಂ ವഴി ಕಂಡು. ಅವಾಗ ಅದೆಲ್ಲ ಮಾಡಿದಾಗ ನಮಗೆ ಪರಮಪದಕ್ಕೆ ಹೋಗುವ ದಾರಿ ತಿಳಿಯಾಗಿ ನಮಗೆ ಕಾಣುತ್ತೆ. ಇದೆಲ್ಲ ಮಾಡಿದಾಗ ಯಾವಾಗ ಅಂದ್ರೆ ಕಾಮ ಕ್ರೋಧ ಮೋಹಗಳನ್ನೆಲ್ಲ ಕಳ್ಕೊಳ್ಬೇಕು. ಪರಮಾತ್ಮನೇ ಇಲ್ಲ ಅನ್ನೋ ದುರ್ವಾದಿಗಳ ಜೊತೆ ಸೇರ್ಬಾರ್ದು. ಪರಮಾತ್ಮನೇ ಇದು ಕಾರ್ಯನೇ ಕಾರಣ ಅಂತ ಹೇಳುವಂತ ದುರ್ವಾದಿಗಳ ಜೊತೆ ನಾವು ಸೇರ್ಬಾರ್ದು. ವಿವೇಕಿಗಳಾಗಿ ಶ್ರುತಿನಲ್ಲಿ ಹೇಳುವಂತ ಮಾರ್ಗವನ್ನ ಅನುಸರಿಸಿ ಈಶ್ವರನೇ ಸರ್ವೇಶ್ವರ, ಅವನು ರಕ್ಷಕತ್ವವನ್ನು ಮತ್ತೆ ಅವನ ಸರ್ವ ಕಾರಣತ್ವವನ್ನ ನಾವು ತಿಳ್ಕೊಳ್ಬೇಕು. ಎಲ್ಲದಕ್ಕೂ ಭಗವಂತನೇ ಕಾರಣ ಅದು ಸರ್ವ ಕಾರಣತ್ವವನ್ನು ಒಪ್ಪಿಕೊಂಡು ಸಂತೋಷವಾಗಿರ್ಬೋದು. ಸಂತೋಷ ಪಡ್ತಾರೆ. ಯಾಕೆ ಸಂತೋಷವಾಗಿರ್ಬೋದು ಅಂತ ಹೇಳಿದ್ರೆ ಅವಾಗ ನಾವು ಪರಮಪದಕ್ಕೆ ಹೋಗೋ ದಾರಿ ನಮ್ಗೆ ತೆಗೆದುಕೊಳ್ಳುತ್ತೆ.
ಆತ್ಮದಾಸ್ಯವನ್ನ ಕಂಡುಕೊಳ್ತಾರೆ. ಯಾವಾಗಂದ್ರೆ ಭಗವಂತನೇ ಅವನು ಪರಮಾತ್ಮ, ನಾವು ಜೀವಾತ್ಮ, ನಾವು ಅವನಿಗೆ ಕೈಂಕರ್ಯ ಮಾಡ್ಬೇಕು ಅಂತ ದಾಸ್ಯವನ್ನ ಕಂಡುಕೊಳ್ತಾರೆ. ಅವಾಗ ಭಕ್ತಿ ಅಥವಾ ಪ್ರಪತ್ತಿ ಮಾರ್ಗವನ್ನ ಹುಡುಕೊಂಡು ಶರೀರ ಎಂಬ ಈ ಸೆರೆಯನ್ನ ಬಿಡಿಸ್ಕೊಂಡು ಹೋಗ್ತಾರೆ. ಅರ್ಚಿರಾದಿ ಮಾರ್ಗದಲ್ಲಿ ಮುನ್ನಡೆದು ಹೋಗ್ತಾರೆ. ಇವರೆಲ್ಲಾನು ದುಃಖವನ್ನ ಕಳ್ಕೊಂಡು ಬ್ರಹ್ಮಾನಂದವನ್ನ ಅನುಭವಿಸ್ತಾರೆ. ಇದನ್ನೇ ಇಲ್ಲಿ ಹೇಳಿದ್ರು. ಹಿಂದೆ ಎಲ್ಲ ಈ ತರ ಎಲ್ಲ ಗೊತ್ತಿಲ್ಲದೆ ತಪ್ಪು ದಾರಿನಲ್ಲಿ ಹೋಗ್ತಾ ಇದ್ವಿ. ಅದರಿಂದ ನಮಗೆ ಈ ಮುಕ್ತಿ ಅನ್ನೋ ಮಾರ್ಗ ಮುಚ್ಚಾಕ್ಬಿಟ್ಟಿತ್ತು, ಗೊತ್ತೇ ಇಲ್ಲ. ಅಲ್ಲೆಲ್ಲ ಕಳೆ ಎಲ್ಲ ಬೆಳ್ಕೊಂಡ್ಬಿಟ್ಟು ದಾರಿ ಎಲ್ಲ ಕಣ್ಣಿಗೆ ಕಾಣಿಸ್ತಾ ಇರ್ಲಿಲ್ಲ. ಇವಾಗ ಅಜ್ಞಾನ ಹೋಗಿ ಜ್ಞಾನ ಬಂದು ವಿವೇಕ ಬಂದಾಗ ನಮಗೆ ಇವಾಗ ಚೆನ್ನಾಗಿ ಗೊತ್ತಾಗ್ತಾ ಇದೆ, ಇಲ್ಲ ಇಲ್ಲ ಈ ಶರೀರದಲ್ಲಿ ಇರೋದು ಜೀವಾತ್ಮ, ಇದು ಟೆಂಪರರಿ. ಇವತ್ತು ಈ ಶರೀರ ಇರ್ಬೋದು, ಇನ್ನೊಂದು ನಾಳೆ ಇನ್ನೊಂದು ಶರೀರ ಇರ್ಬೋದು. ಆದ್ರೆ ಹೀಗೆ ಸಂಸಾರದಲ್ಲಿ ಬಂದು ಬಂದು ನಾವು ಕಷ್ಟ ಪಡಬಾರ್ದು, ಸುಖವಾಗಿ ಇರಬೇಕು ಭಗವಂತನ ಜೊತೆಗೆ ಅಂತ ಹೇಳಿದ್ರೆ ಇವನ್ನೆಲ್ಲ ಈ ಮೋಹ ಅಂಧಕಾರನೆಲ್ಲ ಬಿಟ್ಟು ನಾವು ಆ ಮಾರ್ಗದಲ್ಲಿ ಹೋಗ್ಬೇಕು ಅಂತ ತಿಳಿಯಾಗಿ ಗೊತ್ತಾಗತ್ತೆ. ಅವಾಗ ನಾವು ಅರ್ಚಿರಾದಿ ಮಾರ್ಗವನ್ನ ಆರಿಸ್ಕೊಳ್ತೀವಿ. ಅರ್ಚಿರಾದಿ ಮಾರ್ಗ ನಮ್ಗೆ ಬರ್ಬೇಕು ಅಂತ ಹೇಳಿದಾಗ ಭಕ್ತಿನೋ ಪ್ರಪತ್ತಿನೋ, ಭಕ್ತಿ ಯೋಗನೋ ಪ್ರಪತ್ತಿ ಯಾವುದೋ ಒಂದು ಮಾರ್ಗದಲ್ಲಿ ಹೋಗಿ ಭಗವಂತನನ್ನ ಆ ಕಲಂಗಾನಗರ ಪರಮಪದ ಇದೆಯಲ್ಲ ಅದನ್ನ ನಾವು ಸೇರ್ಬೋದು. ಇದಕ್ಕೆ ಸೋಪಾನ ಅಂತ ಹೇಳೋದು. ಮೆಟ್ಲಾಗಿ ಬೈ ಸ್ಟೆಪ್ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ನೋಡಿ. ಇವಾಗ ನಮ್ಗೆ ಯಾವ್ದೋ ಒಂದು ಇದ್ರಲ್ಲಿ ಇರ್ತೀವಿ, ಇನ್ಫ್ಯಾಚುಯೇಷನ್ ಅಂತ ಹೇಳ್ತೀವಲ್ಲ, ಆ ತರ ಈ ಸಂಸಾರದಲ್ಲಿ ಇರೋದೇ ಒಂದು ಇನ್ಫ್ಯಾಚುಯೇಷನ್. ಅದನ್ನ ಭಗವಂತನನ್ನ ತಿಳ್ಕೊಳ್ದೆ ಇರೋದು ಏನು ಲಾಸೇ ಮಾಡ್ಕೊಂಡಿಲ್ವೇನೋ, ಏನು ಮಿಸ್ಸೇ ಮಾಡ್ಕೊಂಡಿಲ್ವೇನೋ ಅನ್ನೋ ತುಂಬಾ ಸುಖವಾಗಿದ್ದು ಬಿಟ್ಟಿದ್ವಿ. ಅದೆಲ್ಲ ಹೋಗ್ಬೇಕು. ಆ ಮೌಢ್ಯ, ಆ ತೆರೆ, ಆ ಮಾಯದ ತೆರೆ ಎಲ್ಲ ಹೋಗಿ, ಮೋಹನ್ ದುರಕ್ಕಲಂ ಅಂತ ಹೇಳ್ತಾರೆ, ಅದೆಲ್ಲ ಹೋಗಿ ಭಗವಂತನನ್ನು ಸೇರೋ ಮಾರ್ಗ ನಮ್ಗೆ ತಿಳಿಯಾಗಿ ಕಾಣ್ಬೇಕು. ಭಗವಂತ ಆಗ ನಮ್ಮನ್ನ ಶರಣಾಗತಿ ಮಾಡ್ಕೊಂಡಾಗ ಕೈ ಹಿಡಿದು ನಡೆಸ್ಕೊಂಡು ತನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ ಇಲ್ಲಿ ನಿಲ್ಲಿಸ್ಕೊಳ್ತೀನಿ. ದೇಶಿಕರ್ತಿರುವಡಿಹಳೇ ಶರಣಂ. ಆಕಾಶಾತ್ ಪತಿತಂತೋಯಂ ಮಿತಾ ಗಚ್ಚತಿ ಸಾಗರಂ. ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸಬಿತಾ. ನಮಸ್ಕಾರ ಮೇಡಮ್, ಬಹಳ ಚೆನ್ನಾಗಿತ್ತು, ಅದ್ಭುತವಾಗಿತ್ತು ಮೇಡಮ್. ಹೌದು, ರೋಮಾಂಚ ಆಗತ್ತೆ ಒಂಥರ ಇದನ್ನ ಕೇಳ್ತಾ ಇದ್ದೀವಿ. ಹೊರಟ್ಬಿಡೋಣ ಅಂತ ಮಾಡ್ಕೊಂಡ್ಬಿಡೋಣ ಅಂತ ಅನ್ಸುತ್ತೆ. ಹೌದು, ಒಳ್ಳೆ ಎಪಿಸೋಡ್ ಇವತ್ತು ನೋಡಿ. ಅದೆಲ್ಲ ಗೊತ್ತಿಲ್ಲ, ಇಲ್ಲೇ ಸಂಸಾರದಲ್ಲೇ ಖುಷಿಯಾಗಿ ಇದ್ದು ಬಿಟ್ಟಿದೀವಿ ಲಂಗರ್ ಹಾಕೊಂಡು. ಅಲ್ಲ, ಇಷ್ಟು ಜ್ಞಾನೋದಯ ಮಾಡಿದಿರಲ್ಲ, ಅಷ್ಟೇ ಸಾಕು ಮ್ಯಾಮ್. ಮತ್ತೆ ಇದೆ ಅದನ್ನೇ ಅಲ್ಲೂ ಒಂದು ಇದಿದೆ. ಅಲ್ಲೂ ಕೆಲವರು ಇದು ತಿಳ್ಕೊಂಡ್ಬಿಟ್ರೆ ಮೋಕ್ಷ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅದು ಒಂದು ವಾದ. ಅದಕ್ಕೆ ಆ ದುರ್ವಾದಿಗಳ ಹಿಂದೆ ಹೋಗ್ಬೇಡಿ ಅಂತ ಎಚ್ಚರಿಸ್ತಾರೆ. ಇದೆಲ್ಲ ಗೊತ್ತು, ಇವಾಗ ಎಲ್ಲಾರ್ಗು ಎಲ್ಲ ಗೊತ್ತಾಯ್ತಲ್ವಾ. ಇದೇ ಫಸ್ಟ್ ಸ್ಟೆಪ್ ಶರಣಾಗತಿ ಆಗ್ತಾ ಇಲ್ಲ, ಇದು ಅಂತ ಆಗೋದಿಲ್ಲ. ಫಸ್ಟ್ ಸ್ಟೆಪ್ ತಿಳ್ಕೊಂಡ್ಬಿಟ್ರೆ ಆಗಲ್ಲ ಅಂತ. ಅದೇ ಫಸ್ಟ್ ಆಕ್ಷನ್ ನಮ್ಮಿಂದ ಇನಿಷಿಯೇಟ್ ಆಗಿದ್ರೆ ಮಾತ್ರ ಆಗುತ್ತೆ ಅಂತ. ದೇಶಿಕರು ಅಷ್ಟು ಕ್ಲಾರಿಟಿ ಎಲ್ಲ ಒಂದು 6 ಸಾಲು 8 ಸಾಲಲ್ಲಿ ಪೂರ್ತಿ ಹೇಳ್ಬಿಟ್ಟಿದ್ದಾರೆ ನೋಡಿ. ಅದು ನೀವು ಎಷ್ಟು ಚಂದ ಹೇಳಿದೀರಾ ಮ್ಯಾಮ್. ಅದು ಫಸ್ಟ್ ಬರೀ ಓದಿದ್ರೆ ಏನ್ ಗೊತ್ತಾಗ್ತಿರ್ಲಿಲ್ಲ, ನೀವು ಎಷ್ಟು ಚೆನ್ನಾಗಿ ಹೇಳಿದೀರಾ. ಅರ್ಥ ಆಗ್ಬೇಕಲ್ಲ, ಅರ್ಥ ಆಗ್ಬೇಕು. ಅದೇ ಅರ್ಥವಾಗಿನೇ ಹೇಳಿದೀರಾ. ಕರೆಕ್ಟ್. ವಿಷಯ ಅನ್ನೋದು ಗೊತ್ತಾದ್ರೇನೆ ಅದ್ರ ರುಚಿ ಬಂದು ನಾವು ಹೋಗ್ಬೇಕು ಅಂತ ಅನ್ಸತ್ತೆ. ಅದೇ ನಿಜ, ಅದು ನಿಜ, 100%. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಧನ್ಯವಾದಗಳು.